ಭಾಗ್ಯ ಮತ್ತು ಪುರುಷಾರ್ಥ ಎರಡು ಇರ್ತಾವೆ. ಪುರುಷಾರ್ಥ ಮ್ಯಾಗ ವಿಶ್ವಾಸ ಹೆಚ್ಚು ಇಡ್ತು ಯಾವಾಗ ಕರ್ಮ ಪೂರ್ವ ಕುರ್ತು ಬಂತಿದ್ದು ಹೇಳಕ್ಕೆ ಬರೋಲ್ಲ. ನನ್ನ ಆಚರಿಸಿ ಹೇಳ್ತಾರು, ಪುರುಷಾರ್ಥನವ್ರು ಮಾಡ್ಕದೀರಿ ಖರೆ ಧ್ಯಾನದಾಗ ಇಡ್ಲಿಕ್ಕೆ ಯಾವಾಗ ಯಾವ ಜನ್ಮದಾಗ ಕರ್ಮ ಬಂದು ಅಡ್ಡ ಬರ್ತಿದ್ದು ಆ ಟೈಮ್ದಾಗ ಸಾವೋದು ಹೆಂಗೆ ನಿಲ್ಲೋದು ಈಗ ಚಿಂತನೆ ಮಾಡಿರಿ. ಇಲ್ಲದ್ರೆ ನಾವು ಪುರುಷಾರ್ಥ ಮಾಡ್ತಿದ್ದೆವು, ನಾವು ಚಾರಿತ್ರಲೇ ಶ್ರೇಷ್ಠ ಇದ್ದೆವು, ನಾವು ತಪ್ಪಲೇ ಶ್ರೇಷ್ಠ ಇದ್ದೆವು, ನಮಗೇನಾಗ್ತೈತಿ ಹಿಂಗಿಲ್ಲ. कारण ತೀರ್ಥಂಕರುಗಳು ಬಿಡಾನಿಲ್ಲ, ಅದೇ ಜಲದಾಗ ಮುಗಿಸಿ ಹೋಗವ್ರಿ. ನವ್ರು ಯಾರ ಅನ್ನೋನು ಹೇಳ್ತಾರೆ, ಪುರುಷಾರ್ಥ ಮಾಡಿರಿ, ಮಾಡೋ ಬದ್ದಲ್ಲಿ ಏನಿಲ್ಲ. ಕೈ ಪುರುಷಾರ್ಥ ಮಾಡು ಹೇಳಿದಾಗ ಯಾವಾಗ ಯಾವುದು ಕರ್ಮ ಬರ್ತೈತಿ ಅಡ್ಡ ಅಂದರೆ ನಿಮ್ಮದು ವ್ರತ ಭಂಗ ಮಾಡಕ್ಕೆ ಆ ಟೈಮ್ದಾಗ ಎಚ್ಚರಿಕೆ ಇಲ್ಲ. ಆ ಟೈಮ್ದಾಗ ಹೆಂಗೆ ನಿಲ್ಲೋದ ಬಂದೈತಿ ಕರ್ಮ ದೊಡ್ಡದು ಬಂದೈತಿ ಯಾಕೆ ಯಾವುದ್ರ ಜನ್ಮದಾಗ ಮಾಡಿದ ಕರ್ಮ ಈ ಟೈಮ್ದಾಗ ನಮಗೆ ಫಲ ಕೊಟ್ಟು ಹೊಂಟೈತಿ, ಫಲ ಕೊಡ್ಕೈತಿ. ಆ ಟೈಮ್ದಾಗ ಸಮತಾ ಇದು ದೊಡ್ಡದು ಔಷಧಿ ಐತಿ. ಹಿಂಗೆ ಆಚಾರ್ಯ ವಿದ್ಯಾಸಾಗರ ಮಹಾರಾಜ್ ಹೇಳಿದ್ರು. ಅದ್ರ ಮ್ಯಾಗ ಒಂದು ವಿಷಯ ಹೊಂಟಿದೆ, पुरुषार्थ बहिरंग की और भाग्य भरोसे रहना उचित नहीं है. ಅದೇ ಹೇಳ್ತಾರೆ. ಭಾಗ್ಯದಾಗ ಐತಿ ಅದ್ರ ಭಾಗ್ಯ ಭರೋಸೆದಾಗ ನಿಲ್ಲೋದಿದ್ದು ಭಾಳ ತಪ್ಪೈತಿ. ಅಂದ್ರೆ ಅದ್ರ ಜೀವದ ಮ್ಯಾಗ ಅವ್ರು ನಿಲ್ಲೋದಿಲ್ಲ. क्योंकि पुरुषार्थ के बिना भाग्य भी साथ नहीं देता. पुरुषार्थ ಇಲ್ಲದೆ ಭಾಗ್ಯ ಸಾಥ್ ಕೊಡಲ್ಲ. ಕಾರಣ ಪುರುಷಾರ್ಥ ಮಾಡ್ಕ ಹತ್ತೈತಿ. ಕಾರಣ ಯಾವ್ದಾರು ಒಂದು ಬೆಳೆ ತೊಗೊಳೋದಾಯ್ತು ನವ್ರ, ಮಳೆ ಬೀಳಂಗಿಲ್ಲ, ಬಿತ್ತಲಾದ್ರೆ ಇಲ್ಲ. ಮಳೆ ಬೀಳ್ತೈತಿ ಅಂತ ಬಿತ್ಕೋಬೇಕು, ಮಳೆ ಬೀಳ್ತಾ ಇರ್ತೈತಿ. ಇಲ್ಲ ಅಂದ್ರೆ ದುಷ್ಕಾಲ ಬೀಳ್ತೈತಿ ಅಂತ ಸಂಬಂಧ ಇಲ್ಲ. ಇಲ್ಲ ಮಳೆ ಬಿತ್ತವಾಗ ಬಿತ್ತೆ ಅನ್ನೋದ್ರೆ ಒಂದು ಸ್ಟಾಕ್ ಈ ವರ್ಷ ಹೆಂಗೆ ಚಾಲು ಆಯಿತು, ನೋವು ಮೇಕ ಚಾಲು ಆಯಿತು. ಎಷ್ಟು ಮಂದಿ ವಾಡಿಗಳು ಪಡಾಬಿ ಬಿದ್ದು ಹಿಂಗೆ ಕೇಳಕ್ಕೆ ಸಿಕ್ತು. ಕಾರಣ ಯಾಕೆ ಗಳೆ ಮಾಡ್ಲಾಗ್ಯಾರ ಏನಿಲ್ಲ ಅನ್ನೋ ತಮ್ಮದು ಕೆಲಸ ಯಾವಾಗ ಮಾಡ್ಕೊಳ್ಳೋದು ಅದು ಪುರುಷಾರ್ಥ ಮಾಡೋದು. ಈಗೇನು ಮಳೆ ಬೀಳ್ತೀವಿ, ಜೂನ್ದಾಗ ಬೀಳ್ತೀವಿ, ಜುಲೈದಾಗ ಬೀಳ್ತೀವಿ ಅನ್ಕೊತ್ಕೊಂಡೋದಿಲ್ಲ. ಯಾವ ಟೈಮ್ದಾಗ ಮಾಡೋದು ಆ ಟೈಮ್ದಾಗ ಮಾಡ್ಬೇಕು. ಅಂದರೆ ಪುರುಷಾರ್ಥ ಮಾಡ್ಬೇಕು. ಅವಾಗ ತಮ್ಮ ಅಡುಗೆ ಎಲ್ಲ ಸೇಫ್ ನಿಲ್ತಾವೆ. ಹಂಗೆ ಒಂದು ಉದಾಹರಣೆ ಕೊಡ್ಕದಾರೆ ಇವ್ರ ಇದ್ರ ಮ್ಯಾಗ, ಪುರುಷಾರ್ಥಕ್ಕೆ ಬಿನ ಭಾಗ್ಯ ಭೀ ಸಾಥ್ ನೈ ದೇತಾ. ಇದರ ಅರ್ಥನ ಒಂದು ಮಹಾಪಾದ ಪುರಾಣದಾಗ ಶಂಭು ಕುಮಾರ್ಗ ಖಡ್ಗ ಉತ್ಪನ್ನ ಐತಿ. ಎಷ್ಟು ವರ್ಷಲೇ? 12 ವರ್ಷಲೇ. 12 ವರ್ಷಲೇ ಉತ್ಪನ್ನ ಆಯಿತು. ತರ ಆಗಿದ್ದು ಗೊತ್ತೈತಿ, ಗೊತ್ತಿರ್ತಾ ಪೈಕಿ ಅದು ತಗೊಲಿಂದ ಬಂದೈತಿ. 12 ವರ್ಷದ ಪುರುಷಾರ್ಥ ಮಾಡಿದಾರೆ. ಥರ ಸಿಕ್ಕೈತಿ ಭಾಗ್ಯದಾಗ. ಖರೆ ಅದು ನನ್ನ ಜಾಗ ಬರಲಿ. ಹಿಂಗೆ ಶಕ್ಕೈತಿ, ತಾಟ ಮುಂದೆ ಮಾಡಿ ಇಟ್ಟೈತಿ, ಅದು ತಾಂತನ ಬಾಯಾಗ ಹೋಗ್ಬೇಕು. ಹಿಂಗೆ ಶಕ್ಕಿಲ್ಲ. ಮಾಡಿನ ತಾಟ ಕೈಲಿನ ತಿನ್ಕಬೇಕು, ಪುರುಷಾರ್ಥ ಮಾಡ್ಕೋಬೇಕು. ಹಂಗೆ ಬರಲಿ ಅಂತ ಅನ್ಕೋತಿ ಅನ್ಸಕ್ಕೆ ಕೂತರು. ಪುರುಷಾರ್ಥ ಮಾಡಲಿಲ್ಲ, ಭಾಗ್ಯದಾಗಿದ್ರೆ ಬರ್ತಿದ್ಯಾ ಅಲ್ತಾ ಎಕ್ಸ್ಟ್ರಾ 8 ದಿವಸ ಏನಾರ ಕೂತ್ರು, 7-8 ದಿವಸ ಪುರುಷಾರ್ಥ ಏನ ಬಂದಿಂದ ಭಾಗ್ಯದಾಗ ಬಂದಿದ್ದ ಪದರಾಗ ಬಿದ್ದಿಂದ ಲಗೇಜ್ ಪವಿತ್ರ ಮಾಡ್ಕೋಬೇಕು. ಇಲ್ಲ ಅಂದು ನಡಿಲ್ಲ ಆಯ್ತಾ. ಭಾಗ್ಯದಾಗ ಇತ್ತು, ಖರೆ ಪುರುಷಾರ್ಥ ಮಾಡಲಿಲ್ಲ ಅನ್ನೋ ಸಿಗಲಿಲ್ಲ. ಅದರಲ್ಲಿ ಏನಾಯಿತು, ಲಕ್ಷ್ಮಣ ಅದೇ ಟೈಮ್ದಾಗ ಜಂಗಲ್ದಾಗ ಬಂದರು. ಲಕ್ಷ್ಮಣ, ರಾಮ ಮತ್ತು ಸೀತಾ ಸಹಜ ಜರ ಮನುಷ್ಯ ಹೆಂಗೆ ಮಾಡ್ತೈತಿ, ಇಲ್ಲಿ ಬಂದಿದ್ರೆ ಜರ ಹೋಗಿ ಬರ್ನು ಅಲ್ಲಿ ಬಂದಿರ್ತಕ್ಕ, ಇಲ್ಲದ್ರೆ ಎಲ್ಲಿ ಹೋಗಿ ಬರ್ನು ತಿರುಗಾಡಿ ಯಾರು ನೆಂಟರು ಬರ್ತಾರೆ. ಹಂಗೆ ಸಹಜ ತಿರುಗಾಡ್ತಾ ಲಕ್ಷ್ಮಣ ಹೋದರು. ಥರ ಜರ ಮುಂದೆ ಹೋಗೋಣ ವಾಸ ಬರ್ಕ ಚಲೋ ಆಯ್ತು. ವಾಸ ಬರ್ಕಂದ್ರೆ ಎಲ್ಲಿಂದ ವಾಸ ಬರ್ಗೈತಿ ಅಂತ ನೋಡ್ಕೋತ ಆ ವಾಸ ದೃಷ್ಟಿಕೊಂಡ್ಲಿ ಅವರ ಹೋದ್ರ ಲಕ್ಷ್ಮಣ ನೋಡ್ತಾ ಇರ್ತಾರೆ. ಹೆಂಗೆ ಮುಂದೆ ಹೋದಾಗ ವಾಸ ಚಲನ ಬರ್ಕೈತು. ಕಾರಣಕ್ಕೆ ದಿವ್ಯಾಸ್ತ್ರ ಐತಿ, ಅದ ದಿವ್ಯಾಸ್ತ್ರಕ್ಕೆ ವಾಸ ಇರ್ತೈತಿ. ನೋಡ್ಕೊತ ಹೋಗ್ತಾ ಇರ್ತಾರೆ. ಅಲ್ಲಿ ಅದು ಖಡ್ಗ ಅಂತರಾಯ ಹಿಡಿತೈತಿ. ಯಾವುದ ಚಂದ್ರ ಖಡ್ಗ ನೋಡಿ ತಗೋತಾರೆ. ಅದು ಖಡ್ಗ ಇದ್ರ ತೇಜ್ ಎಷ್ಟೈತಿ ನೋಡ್ಕ ಆತನ ಹಿಂಗೆ ಹೊಡಿತಾರೆ ಅವ್ರು. ಹಂಗೆ ಬೇರೆ ಬೆಟ್ಟನ್ಯಾಗ ತಪ್ಪು ಮಾಡ್ಕೊತ ಬಿಟ್ಟ ಅಂತಾರೆ. ಯಾರ? ಶಂಭು ಕುಮಾರ್
ಚಂದ್ರನಕನ್ ಮಗ ಅಂದರೆ ಯಾರ ಹಿಂದೂದಾಗ ಏನಂತಾರು ಶೂರ್ಪನಖನ ಮಗ. ಹಿಂಗೆ ಅಲ್ಲಿ ಕೂತ ಹೇಳ್ತಾರೋ ಎತ್ತಿ ನೋಡ್ತಾರೋ ಇದ್ರ ತಾಕತಿ ಅಣಿಗೆ ನೋಡ್ಕ ಹಿಂಗೆ ಬಿದಿರು ಬೆಟ್ಟದಾಗ ಹೊಡಿತಾರೋ ಬಿದಿರು ಬೆಟ್ಟದಾಗ ಜಂಬುಕುಮಾರ್ ಪಟ್ಟಣ ಅಂತಾರೆ. ಶಂಭುಕುಮಾರ್ ಕೂತಿನ ಹೇಳ್ತಾರೋ ಅದು ಹೊಡಿದ ಮತ್ತು ಅದ್ರಾಗ ಅವನದು ಸಾವಾಗ್ತೈತಿ. ಯಾವಂದ ಶಂಭುಕುಮಾರ್. ಅಂದ್ರೆ ಪುರುಷಾರ್ಥ ಮಾಡಿ ಭಾಗ್ಯದಾಗ ಐತಿ, ಖರೆ ಕೈಯಾಗ ಬರಲಿ ಅನ್ಕೊತ್ಕೊಂಡೋದಿಲ್ಲ. ಮುಂದೆ ಬಂದೈತಿ ನನ್ನ ಭಾಗ್ಯದಾಗ ಭಾಜಿ ಭಾಕರಿ ಐತಿ, ಪಲ್ಯ ರೊಟ್ಟಿ ಐತಿ. ನೋಡು ಪುರುಷಾರ್ಥ ಮಾಡಿ ಮತ್ತೆ ಏನ್ರ ಮುಂದೆ ಮಿಷ್ಟಾನ್ ಸಿಗ್ತೈತಿ. ಖರೆ ಈಗ ಐತಿ ಅದು ತೊಕ್ಬೇಕು ಅನ್ನೋಣ. ಪುರುಷಾರ್ಥ ಮಾಡ್ತಾ ಪೈಕಿ ಅಂದ್ರೆ ಯಗದಮ್ 12 ವರ್ಷ 12 ವರ್ಷ ಥರ ಬರಲಿ ಕೈಯಾಗ ಅಂದ್ರೆ ಯಾವ್ದು ಕೈಯಾಗ ಬರಲ್ಲ. ಪುರುಷಾರ್ಥ ಮಾಡಿದರೆ ಕೈಲಿನ ತೊಕ್ಕೋಬೇಕು. ಹಿಂಗೇನು ಕೈಯಾಗ ತಂದು ಕೊಡೋಲ್ಲ ನಿಮ್ಗೆ ಯಾವುದು ಭೀ ಒಂದು ವಿದ್ಯೆ ಇರಲಿ ಯಾವುದು ಇರಲಿ. ಹಂಗೆ ಇದ್ರ ಮ್ಯಾಗ ಹೇಳಕ್ಕದಾರ ಅವ್ರ. इस तरह 12 वर्ष पुरुषार्थ करने के बाद भी अंतिम क्षण में पुरुषार्थहीन होने से वह खड्ग से वंचित हो गया. अंतिम क्षण पुरुषार्थहीन आदरन ಅದು ಖಡ್ಗ ಅವ್ರಿಗೆ ಸಿಗಲಿಲ್ಲ. किंतु अल्प पुरुषार्थ के द्वारा ही लक्ष्मण ने उसे उठाकर प्राप्त कर दिया. ಯಾರ ಭಾಗ್ಯದಾಗಿತ್ತು? ಲಕ್ಷ್ಮಣ ಭಾಗ್ಯದಾಗ. ಅದನ್ನು ಪುಣ್ಯ ಮಾಡ್ಕೋಬೇಕು. ಕ್ಷಣಕ್ಕೆ ಪುಣ್ಯ ಬೇಕು. ಯಾವಾಗ ಯಾವುದು ಆಗದೈತಿ ಹೇಳಕ್ಕೆ ಬರಲ್ಲ. ಪುಣ್ಯ ಕ್ಷಣಕ್ಕೆ ಆಚಾರ್ಯ ಹೇಳ್ತಾರು ಏನಂತಾರು? ಅನ್ನ ಕಾ ಕ ಸಾಧು ಕಾ ಕ್ಷಣ. ಯಾಕೆ ಹೇಳ್ತಾರೆ ಆಚಾರ್ಯಗಳು? ಸಾಧು ಕ್ಷಣ ವಾಯ ಹೋಗಿ ಅಂತ ಯಾವಾಗ ಭೀ ಸಿಗಲ್ಲ. ಕಾರಣ ನಿನ್ನಿಂದ ಹೋಯ್ತು, ಈಗ ಇಷ್ಟು ಇರ್ತಕ್ಕ ಹೋಗಿಂದ ಹೋಯ್ತು. ಅನ್ನ ನಾಸ್ ನಾವು ಸುಂಬ ಹಿಡಿದು ನಿತ್ತು ಮತ್ತು ನಾಶ ಮಾಡ್ಕೋತ ಕೊತ್ತು ತೆಳಗೆ ಬೀಳ್ಕೊತ ಹೋಯ್ತು. ಅದನ್ನು ಕಲ್ಸ್ಕೋತಾ ಮಾಡ್ಕೋತಾ ಎಲ್ಲ ತ ನಾಸ್ ಅಂತ ಹೇಳಿ ಯಾಕೆ ಏತ್ ಹೆಂಗೆ ಅಷ್ಟು ಕರೆಕ್ಟ್ ಆರು ಮಾಡ್ಕೋಬೇಕು. ಅನ್ನ ಅಂದ್ರೆ ಭೀ ಏನು ಸಾಧ್ಯ ಇಲ್ಲ. ಅವ್ರು ಏನಂತಾರು ಅನ್ನ ದೇವತಾ ಅಂತಾರೆ. ಅದಕ್ಕೆ ಯಾಕಂತಾರು? ಅನ್ನಕ್ಕೂ ತಾಟ್ ಬಂದಿದ್ದು ಲತ್ತಿ ಹೊಡಿಬೇಡ ಅಂತಾರಲ್ಲ ಕನ್ನಡದಾಗ ಭೀ ಎಲ್ಲೆಲ್ಲ ಕೇಳಿದಾನೆ. ಹಿಂಗೆ ಹಂಗೆ ಯಾವುದು ಭೀ ಕೆಲಸ ನಾವು ಮಾಡೋದೈತ್ರೆ ವಿವೇಕಲೇ ಮಾಡ್ಕೋಬೇಕು. ಅನ್ನೋಣ ವಿವೇಕಲೇ ಮಾಡ್ಕೋಬೇಕಂದ್ರೆ ಈ ಥರ ಅರ್ಥ ಏನ ತಿಳ್ಕೊಂಡು ಮಾಡಬೇಕು. ವಿವೇಕ ಅಂದರೆ ಯಾರ? ಚಾಣಕ್ಯಗೆ ಯುದ್ಧ ಜಿಂಕಾಸ್ರು. ಚಾಣಕ್ಯ ಎಷ್ಟು ವರ್ಷಲೆ ಸಣ್ಣ ಒಂದು ಕೊಪ್ಪಂಗಿದ್ದು ಹೊಡಿನಾಗ ತೊಗೊಂಡು ಬಂದ. ರಾಜ ಮಾಡಿದ ಯುದ್ಧ ಜಿಂಕಾಸ್ರು ಅಂತ ಎಲ್ಲ ಮಂತ್ರಿಗಳು ಯಾರ್ಯಾರು ಇದ್ರು ಅವ್ರು ಭೀ ಓಡಿ ಹೋದರು. ಎಷ್ಟಕ್ಕೆ ಮಂದಿ ಸತ್ತರು. ಅಂತ ಚಂದ್ರಗುಪ್ತ ಸಣ್ಣವರಿದ್ದರು, ಏಕದಮ್ ಸಣ್ಣವ್ರ. ಅನ್ಕೋದ್ರೆ ಎಲ್ಲರೂ ಹೋದರು. ಇನ್ನು ರಾಜ ಹೆಂಗೆ ನಡೀದಂಥ ದಾಡಿಗೆ ಅಂತ ಚಾಣಕ್ಯ ಅನ್ಕೋದ್ರು. ಎಷ್ಟು ತಕ ನನಗೆ ವಿವೇಕ ಬುದ್ಧಿ ಐತಿ. ವಿವೇಕ್ ಇಂಥವು 10 ರಾಜನ ಜಿಂಕಾಶ್ ನಡೆಸ್ತೇನಂತಂದ್ರೆ ಚಾಣಕ್ಯ. ಏನಿತ್ತು ಅವ್ರಿಗೆ? ಏನು ರೊಕ್ಕ ಇದ್ದು, ಏನು ರೂಪಾಯಿ ಇದ್ದು, ಏನಿತ್ತು ಹೇಳ್ರಿ? ನುಸ್ತ ವಿವೇಕ ಬುದ್ಧಿಲೇ ಎಂಥದ್ದು ರಾಜ ತೊಗೊಂಡ್ರೆ ಅವರು. ಎಂಥ ಕಠಿಣ ರಾಜ ಅದ ನೋಡಿದಿರಿ ಎಲ್ರಿ? ಸಿನಿಮಾದಾಗೆಲ್ಲ ನೋಡಿದಿರಲಿ. ಅದು ಯಾವ್ದು ನಂದ ರಾಜ ಅನ್ನೋಷ್ಟು ನಂಗೆ ನೆನಪಿನಾಗಿಲ್ಲ. ಅವಳು ನುಸ್ತ ಜರ್ ಕರ್ತಾನವ್ರ ವಿವೇಕ ಬುದ್ಧಿಲಿ ಯಾವ್ದು ಭೀ ಕೆಲಸ ಮಾಡಿದ್ರು ಅಂದರೆ ಯಾವ್ದು ಭೀ ಕೆಲಸ ಸಕ್ಸಸ್ ಆಗಿದೆ. ಆಚರಿಸೋದಕ್ಕೆ ಇದೆ ಹೇಳಿ. ಮೇನ್ ಅಂದರೆ ವಿವೇಕ್ ಮತ್ತು ವಿನಯ್. ಇದು ಎರಡು ಭಾಳ ಮಹತ್ವದ. ವಿನಯ್ ಮಾಡ್ತು. ಜರ ವಿನಯ್ ಮಾಡಿದ್ರೆ ಹಸುವಾಗಿ ನಾವು ಮನುಷ್ಯಾಗ ಬರ್ರಿ ಒಳಗೆ ಕುಣಿಸ್ತಾರೆ ಏನಿಲ್ಲ. ವಿನಯ್ ಬುದ್ಧಿ ನುಸ್ತ ನಮಸ್ಕಾರ ಮಾಡಿದರೆ ಬರ್ರಿ ನೀರ ಕುಡಿ ಬರ್ರಿ ಅಂತಾರೆ ಏನಿಲ್ಲ. ತಾಕತಿ ಏನೈತಿ ವಿನಯದಾಗ. ನೋಡ್ರಲ್ಲ ಎಷ್ಟಕ್ಕೆ ಜನ ಇದ್ದಾರು ಹೊಟ್ಟೆ ಹೆಂಗೆ ತುಂಬಿಸ್ಕೊತಾರೆ ಹೋಯ್ತೇನ? ನಾಲಿಗೆ ನಾಲಿಗೆಲ್ಲ ತುಂಬಿಸ್ಕೊತಾರೆ ನೀವು. ನಾನು ಇಲ್ಲ 4 ಶಬ್ದ ಚಲೋ ಮಾತಾಡಿ. ನಾನು ಹೇಳ ನಿಮ್ಗೆ ದಾರ್ಪಾಲ್ ದೀಕ್ಷಾ ತಗೊಂಡೇನು ಏನು ಹೆಂಗಾಗೋದ? ದಾರ್ಪಾಲ್ ಬೇಗ ಏನು ಮಹಾರಾಜ್ ನಿಮ್ಮ ನಾಲಿಗೆ ಹೊರಗೆ ತೆಗಿರಿ ಅಂತ ನಾವು. ನೀವು ನುಸ್ತ ಹೊರಗೆ ತೆಗಿರಿ ತಾಂತನ ಆಟೋಮೆಟಿಕ್ ಎಲ್ಲ ಆಗೈತೆ ನನಗೆ. ಅಂದ್ರೆ ತಾಕತ್ ನಾಲಿಗೆ ಇರ್ತಿದ್ದು ಖರೀ ಹೊರಗೆ ತೆಗಿಬೇಕು. ಈಗ ಇವ್ರು ಭೀ ನೀನು ಹೇಳಿ ನಂಗೆ ಖರೀ ಏನೈತಿ ನಾವ್ರದ್ದೊಂದು ವಿಚಾರ ಬೇರೆ ಇರ್ತಾವ. ನಮಗೆ ಜರ ತಪ ಚರಿದ್ರಾಗ ಹೆಚ್ಚು ಇನ್ಕಮ್ ಕಾಣಿಸ್ತೈತಿ, ಇದ್ರಾಗ ಜರ ಕಮ್ಮಿ ಕಾಣಿಸ್ತೈತಿ. ಅಂದ್ರೆ ನಮ್ದು ಹಿಂಗೆ ಅನ್ನೋಕೈತಿ. ಆಚರಿಸಿ ಭೀ ಹೇಳ್ರು ಮೇನ್ ಅಂದ್ರೆ ಉಪದೇಶ. ಕುಟುಂಬದಲ್ಲಿ ಏನಿಲ್ಲ ಉಪದೇಶ ಯಾಕೆ ಕೊಡ್ಕಿದಿರಿ? ಯಾಕೆ ಸಲ ಕೊಡ್ಕಿದಿರಿ? ಉಪದೇಶ ಕೊಡೋದಾದ್ರೆ ಅರ್ಥನ ನೀವ್ರೆಲ್ಲಿ ನೋಡಿದ್ದೀರಿ? ನಾವ್ರೆಲ್ಲಿ ನೋಡಿದೆವು? ಮೋಕ್ಷ ಮಾರ್ಗ. ಮೋಕ್ಷದ ಉಪದೇಶ ಕೊಡೋದು ಪ್ರವಚನ. ಇಲ್ಲ ಇದ್ರೆ ಅಟ್ರಾಕ್ಷನ್ ಮಾಡೋಕೆ
ರಾತ್ರಿ ಜಾಗರಣೆ ಮಾಡೋದ, ದಿವಸ ಅಂದ್ರೆ ರಾತ್ರಿ ಜಾಗರಣೆ ಮಾಡೋದ, ಮತ್ತು ನಿಮಗೆ ನಾಳೆ ಏನು ಹೇಳೋದ, ಭಾಳ ಅವಘಡಿಲ್ಲ ಅದರ ಕೊಡೋದು. ಖರೆ ನವ್ರೇಲಿ ಹೊಂದಿದೆವು ಅದು ಉಪದೇಶ ಕೊಟ್ಟರೆ ನಮ್ಮದು ಭೀ ಸಾರ್ಥಕತೆ ಆಗ್ತೈತಿ. ಒಂದು 4 ಮಂದಿ ಮೋಕ್ಷ ಮಾರ್ಗಸ್ಥ ಆಗ್ತಾವೆ ಅನ್ನೋಣ ಆಚರಿಸಿ ಹೇಳು. ಒಂದು ಸರಿ ವಿಷಯಗಳು ಸ್ಥಿತೀಕರಣ ಮಾಡಿ ನೋಡಿ, ಭಾಳ ವಿಚಾರ ಆಚರಿಸಿದಷ್ಟು. ಒಬ್ಬರು ಸಾಧುಗೆ ಸ್ಥಿತೀಕರಣ ಮಾಡಿ ನೋಡ್ರಿ, ಆಗಲಿಲ್ಲ. ಉಪಗಣ ಅಂಗದ ಉಪಯೋಗ ಮಾಡಿರಿ. ಉಪಗಣ ಅಂಗ ಅಂದ್ರೆ ಗೊತ್ತೈತಲ್ಲ, ಅವ್ರ ದೋಷವನ್ನು ಮುಚ್ಚಾಕೋದು ಅನ್ಕತ್ರು ಹೇಳಿ ಅವ್ರು ಸ್ಪಷ್ಟ. ಸ್ಥಿತೀಕರಣ ಮಾಡಿವಿ, ಶಿಥಿಲಾಚಾರ ಕಮ್ಮಿ ಆಗಲಿಲ್ಲ. ಉಪಗಮನ ಅಂಗಲಿ ಭೀ ಕಮ್ಮಿ ಆಗಲಿಲ್ಲ. ಉಪಗಮನ ಅಂದ್ರೇನ ದಾಟಾಶಿ ಆಯ್ತು ಥರ ಮಾರ್ಗ ಬಿಡ್ರಿ. ಯಾಕೆ ನೀವು ಶಿಥಿಲಾಚಾರ ಆಗಿರಿ. ಇಂದು ಪೇಪರ್ದಾಗ ಬೈತಿ, ಒಂದು ಪತ್ರಕದಾಗ ಈಗ ಸದ್ಯ ಎಲ್ಲ ಸಾಧು ಶಿಥಿಲಾಚಾರಿ ಇದಾರ ಅಂತ ಬಂದಿತ್ತು ಪೇಪರ್ದಾಗ. ಆ ಟೈಮ್ದಾಗ ಭಾಳ ವರ್ಷ ಹಿಂದ್ಗಡೆ ಕಥೆ ಇದ್ದ. ಎಲ್ಲ ಸಾಧುಗಳು ಕಳಿಸಿರು. ಎಲ್ಲ ಸಾಧುಗಳು ಅನ್ಕತ್ರು, ಕಳಿಸಿದೆ ಅಮ್ಮ ಯಾರೇನು ತೆಪ್ಪು ಮಾಡಿ ನಾನು ಆಚರಿಸಿದ ಹೆಂಗಿರ್ತಿತ್ತು. ಯಾರು ತೆಪ್ಪು ಹೇಳಾಗ್ತಿರ ಅವ್ರು ಗುರು ಹಿಂಗೆ ಅಂತಾರೆ, ಗುರು ಇವ್ರಿಗೆ ಅಂತಾರೆ. ತೆಪ್ಪು ಹೇಳೋರಿಗೆ ಗುರು ಅನ್ನೋಲ್ಲ. ಇದು ಪಲ್ಲೆ ಲಕ್ಷ ತೆಗೆದಿದ್ದು ನಾವು. ನನ್ನ ಆಶ್ಚರ್ಯ ಅಂತಾರೇನ सी डाट और सीस्को डाट लगाना चाहिए. ಖರೆ ವೈಶಿಷ್ಟ್ಯ ಅವ್ರು ಧ್ಯಾನ ಅನ್ಕೈತಿ. ಯಾರು ಒಬ್ಬ ಹಿಂಗೆ ಬೆನ್ನಿಗೆ ಟ್ಯಾಕ್ಸ್ ಪ್ರತಿಕ್ರಮಣ ಮಾಡಕತ್ತಾರೆ, ಗಾಡಿ ಟ್ಯಾಕ್ಸ್ ಅವ್ರು ಎದ್ದು ಮಾಡ್ಕತ್ರು. ಲಗೇಜ್ ಒಬ್ರು ಸಾಧುಗಳು ನೋಡ್ರು, ಅವ್ರು ಅನ್ಕೋದ್ರು ಏನಾಗೈತಿ ಆಚರಿಸಿ ಪ್ರತಿಕ್ರಮಣ ಎದ್ದು ಮಾಡ್ಕತ್ರು. ಲಗೇಜ್ ಒಬ್ರದವ್ರು ಕೇಳೋಣ ಹೇಳಿಲ್ಲ. ಲಗೇಜ್ ಒಬ್ರು ಯಾರು ಹೇಳ್ತಾರಲ್ಲ ಶಿಷ್ಯ ಅಂದ್ರೆ ಏನು ಅವ್ರಿಗೆ, ಅವ್ರ ಶಿಷ್ಯ ಅಂದ್ರೆ ಅವ್ರಿಗೆ ಗತ್ಲಿಲ್ಲ. ನಾನು ಮಾಡ್ಕತ್ತೇನು ಟೆಕ್ಸಿ ಕ್ಷಮ ಬೇಡ್ರು. ಲಗೇಜ್ ಆಚರಿಸಿ ಅಂದರು. ನವ್ರು ಜರ್ಕತ ಗುರು ಆಗಿ ತೆಪ್ಪು ಮಾಡ್ಕತ್ತು, ನಾವು ಖೊತ್ತು ಮಾಡ್ಕೋದಿಲ್ಲ, ಮಲ್ಕೊಂಡು ಮಾಡ್ಕತ್ತು ಥರ ಶಿಶಿ ಇದು ಬಿಡ್ತಾ ಏನ ಕ್ರಿಯೆ ಮಾಡೋದು ಬಿಡ್ತಾ ಅದನ್ನು ಆಚರಿಸೋದು. ಭಾಳ ವಿಚಾರಗಳು ದೊಡ್ಡ ಇದ್ದು ಹಿಂಗೆ ಮಾಡ್ಬೋದು. ಅವ್ರು ಹೇಳಿದ್ರು ಮಾರ್ಗ ಹೊಂಟಿದ್ದೇವೆ ನೋಡಿ ಅಲ್ಲಿ. ಮತ್ತು ಶಿಥಿಲಾಚಾರ ಜರ್ಕತ ನೋಡಿ ಮಾಡ್ಕತ್ತು. ಶಿಥಿಲಾಚಾರ ಅಂದರೆ ನಿಮ್ಗೆ ಗೊತ್ತೇ ಐತಿ. ಜರ್ಕತ ಶಿಥಿಲಾಚಾರ ಮಾಡ್ಕತ್ತು ತರ ಮುಂದೆ ಬರೋರು ಏನಿದ್ದಾರೆ ಮೋಕ್ಷ ಮಾರ್ಗಸ್ಥ ಅವರ ಕಮ್ಮಿ ಆಗ್ತಾರೆ. ಕಾರಣ ಆಚರಿಸಿ ಹೆಂಗೆ ಇದ್ದಾರತ್ತ ಯಾರಿಗೆ ಕಲ್ಪನಾತ್ರ ಇತ್ತೇನೆ ಸದ್ಯ ಗೊತ್ತೈತಿ. ಅದು 2003 ಇಲ್ಲದ್ರೆ ಯಾರಿಗೆ ಗೊತ್ತಿತ್ತು, ಹೆಚ್ಚು ಗೊತ್ತು ಬಿ ಇಲ್ಲಾಗಿತ್ತು ಯಾರಿಗೆ. ಅನ್ನೋಣ ಯಾವುದು ಭೀ ಕೆಲಸ ನೋಡಿ ಮಾಡೋದೈತೆ ಧರ್ಮದಾಗ. ಧರ್ಮ ಇಲ್ಲಿ ಮಾಡ್ಕಿದೆವು ಮತ್ತು ಹೊರಗೆ ಬ್ಯಾರೆ ಮಾಡ್ಕಿದೆವು. ಇಲ್ಲಿ ನಾವು ಹೇಳ್ಕಿದೇವು ಏನು ಹೇಳ್ಕಿದೇವು ನಿಮ್ಗೆ ಶಿಥಿಲಾಚಾರ ಮಾಡೋದಿಲ್ಲ, ಅದರಲ್ಲಿ ಕೂಗತಿ ಆಗ್ತೈತಿ. ಮತ್ತು ನಾವು ಶಿಥಿಲಾಚಾರ ಮಾಡ್ಕೊತ್ತು ಪ್ರವಚನ ಹೇಳಿ ಉಪಯೋಗ ಏನು? ಹಾಂ ವಿಚಾರ ಮಾಡ್ರಿ ನೀವು. ನಾವು ಪ್ರವಚನ ಏನು ಹೇಳಬೇಕು? ನವ್ರು ಯಾನ್ ಇದೆವು, ನವ್ರು ಯಾನ್ ಇದೆವು ಅದು ನ್ಯೂರ್ ಆಗಬೇಕು. ಕಾರಣ ಆಚರಿಸಿದ್ರೆ ಹೇಳಿದ್ದೇನೆ 2,000 ಸಾಗರ ವರ್ಷ ತಿರುಗಾಡಿ ಬಂದೇವೆ ನೋಡಿ. ಲಾಸ್ಟ್ ಪರ್ಯಾಯ ಸ್ತ್ರೀ ಇದು ಇರಬೇಕು, ಪುರುಷ ಬಿ ಲಾಸ್ಟ್ ಪರ್ಯಾಯ ತಿಳಿದ ಮೋಕ್ಷ ಮಾರ್ಗ. ಅರಿವ್ಯಾಗ ಭೀ ಮೋಕ್ಷ ಐತಲ್ಲ. ಯಾಕೆ ರವಿಶನಾಚಾರ್ಯ ಹೇಳಿದರು 3ನೇ ಹೋದಾಗ ಅರಿವ್ಯಾಗ ಭೀ ಮೋಕ್ಷ ಐತಿ. ಶ್ರಾವಕ ಆಗ್ರಿ ಕೆಲಸ ಮಾಡ್ತ ಖರೆ ಸಮಾಧಿ ಮರಣ ಹೆಂಗೆ ಮಾಡ್ಕೊಳ್ಳೋದು ಮೇನ್ ಅಂದ್ರೆ ಉತ್ತಮ ಸಮಾಧಿ ಮರಣ ಆಯ್ತಂದ್ರೆ ನಿಮಗೆ ಭೀ 3ನೇ ಹೋದಾಗ ಭೀ ಮೋಕ್ಷ ಆಗೋಕೆ ಶಕ್ತಿ ಐತಿ. ಹಿಂಗೆ ಹೇಳಿದ್ರು. ಈಗ ವಿಷಯ ಅಂದ್ರೆ ಲೌಕಾತಿಕ ದೇವ ಮತ್ತು ಇಂದ್ರ ಆಗೋದ ಅದು ಜರ ಉಲ್ಲೇಖ ಇದ್ದಿಲ್ಲ. ಖರೆ ಆಗೋ ಶಕ್ತಿರಿ ಹಿಂಗೆ ತಿಳಿದ ಮಾಡಬೇಕು. ಒಂದು 3ನೇ ಹೋದಾಗ ಹೋಗೋ ಶಕ್ತಿವು ಹಿಂಗೆ ಅಂದರೆ ಮೇನ್ ಅಂದರೆ ಪುರುಷಾರ್ಥ ಯಾಕೆ ಮಾಡ್ಬೇಕಂದ್ರೆ ಈಗಿಂದ ಯಾರು ನೋಡಿ ಮಾಡ್ತೀವಿ. ಈಗ ಮನುಷ್ಯ ಯಾರು ಭೀ ಇರಲಿ, ನಾವು ಭೀ ಸಾಧು ಇದ್ದೇವೆ, ಮನುಷ್ಯರಿದ್ದೇವೆ. ಖರೆ ಒಬ್ಬರಲ್ಲಿ ಆರು ಮಾಡಿ ಬರ್ತೀವಿ. ಥರ ಅದಕ್ಕೆ ಭೀ ಹೇಳಿದಾರೆ ಏನ್ರಿ ನಮ್ಗೆ ಒಬ್ಬ ಯಾಕೆ ಆರು ಮಾಡಿದಿ, ಯಾಕೆ ಸಲುವಾಗಿ ಮಾಡಿದಿ? ಶರೀರ ಪುಷ್ಟ ಮಾಡ್ಕ ನಾನು ಎಷ್ಟು ಉಪದೇಶದಾಗ ಆಚರಿಸಿ ಹೇಳ್ರು. ನಂಗೆ ಶ್ಲೋಕ ಪಾಠ ಇಲ್ಲ. ಅವ್ರು ಹೇಳ್ರು ಶರೀರ ಪುಷ್ಟ ಮಾಡಿರಿ ಅಂದರೆ ಆತ್ಮ ರುಷ್ಟ ಆಗ್ತದೆ. ಮತ್ತು ಆತ್ಮನ ಪುಷ್ಟ ಮಾಡಿದ್ರೆ ಶರೀರ ರುಷ್ಟ ಆಗುತ್ತೆ. 18ನೇ 29ನೇ ಶ್ಲೋಕ ಐತೆ ಅದು ಇಷ್ಟು ಉಪದೇಶದಾಗ ಆಚರಿಸಿ ಹೇಳ್ರಿ. ದೃಷ್ಟಿಕೋನ ಏನೈತೆ ಅವ್ರದ ಆಚರಿಸಿದ ಹೋತಾವಿಲ್ ತಗೊಳಗೆ ಹೆಚ್ಚಿನ ಮಾರ್ಗಸ್ಥ ಆಗಬೇಕು. ಇಲ್ಲಾಂದ್ರೆ ಮತ್ತು 2,000 ಸಾಗರ ತಿರ್ಗಾಡ್ಕತ್ತಿದ್ದು ನಮ್ಗೆ. ಇದ್ರಾಗ ಏನು ಕಠಿಣ ಇಲ್ಲ, ನಂಗ್ರೆ ಏನು ಕಠಿಣ ಜರವೇ ಅರ್ಸಂಗಿಲ್ಲ. ದಿಗಂಬರದಾಗ ಎಷ್ಟು ಸುಖ ಐತಿ ನಿಮಗೆ ಗೊತ್ತಿಲ್ಲ. ನಿಮ್ಗೆ 22,000 ಪರೀಕ್ಷೆ ಇದಾವೆ, ನಮಗೆ 22 ಇದಾವೆ. 22ದಾಗ ಒಂದು ಭೀ ಪರೀಕ್ಷೆ ಯಾವಾಗ ವಿಶೇಷತೆ ಬರೋಲ್ಲ ಅಂದ್ರೆ ನೋಡ್ಬೇಕು.
ಮತ್ತು ಇವು 3 ಜಿಲ್ಲದ ಅನ್ನೋಣ ತವ್ರು ಯಾನ್ ಮಾಡೋದು ಕ್ರಿಯಾ ಯಾನಿಲ್ಲ ಇದ್ರ ಮ್ಯಾಗ ಇವ್ರು ಹೇಳ್ಕದ್ರು ಪುರುಷಾರ್ಥ ಅಂದ್ರೆ ಹೆಂಗೆ ಮಾಡೋದಾ ಯಾನ उन्होंने खड़ग से झर्म झुपाट कर दिया काट दिया इससे झरमुट में बैठकर शंभू कुमार का मरण हुआ और कुछ करीತು ಆಯಿತು ಇದ್ರ ಮುಂದೆ ಹೇಳೋದಂದ್ರೆ ಶಂಭು ಕುಮಾರ್ದ ಆಯ್ತಾ ಅವು ದಿನ ಊಟ ತೊಗೊಂಡು ಬರ್ತಿರ್ತಳು ಇವಕ್ಕೆ ಚಂದ್ರನಕ ತಂಗಿಯಲ್ಲ ಶಂಭು ಕುಮಾರ್ ಅಂದರೆ ಖಡ್ಗೋಸೆನ್ನ ಮಗ ಹಿಂಗೆ ಐತಿ ಅಂದಾಜು ಖರೇನೇ ಐತಿ ಶಂಭಟಿಗೆ ಅವ್ರದ್ದು ಲವ್ ಮ್ಯಾರೇಜ್ ಆಗೈತಿ ಹೇಳೋದಂದ್ರೆ ನಿಮ್ಗೆ ಯಾರ್ದ ಚಂದ್ರನಕ ಅದು ಈಗ ಇಲ್ಲಿ ಲವ್ ಮ್ಯಾರೇಜ್ ಪೈಲಾ ಭೀ ಆಗ್ತಿತ್ತು ಆಕಿನ ಚಂದ್ರನಕನ ಓಡಿಸಿ ಯಾರು ಓದಿರು ಪನ್ಪುರಂದಾಗಿಂದ ವಿಷಯ ಹೇಳ್ಕಿರ ಯಾರು ಓಡಿಸಿ ಹೋದರು ಯಾರು ಯಾನ ಹೆಸರು ಏನಿಲ್ಲ ಈಗ ಖರ್ದೂಷನ್ ಅವ್ರದ್ದು ಮದುವೆ ಅವ್ರು ಮಾಡಿಕೊಟ್ರೆ ಯಾಕೆ ಈ ಹಂಗೆ ಭೀ ಇಜ್ಜತ್ ಹೋಯ್ತಂತ ಆಯ್ತ ಹೆಂಗೆ ಪರಿಸ್ಥಿತಿ ಆಗಿದ್ದು ನೋಡ್ರಿ ಆಕೆ ಬರ್ತಾಳು ನೋಡ್ತಾಳು ನನ್ನ ಮಗನ ಯಾರಕ್ಕೆ ಬಂದರು ಎಷ್ಟಾದ್ರೆ ಅವು ಅಲ್ಲ ಎಟ್ಟಿ ತೊಗೊಂಡು ಬರ್ತಾಳು ಅವ್ನು ರುಂಡ್ ಹಾರಿ ಬಿದ್ದಿತ್ತು ನೋಡ್ತಾಳು ಆಳ್ತಾಳು ದಂಗೆ ಆಗ್ತಾಳು ಮಾಡ್ತಾಳು ಅಷ್ಟೇದಾಗ ಕರಮದರು ಸ್ವಯಂಗ್ಲೆ ಸೀತಾ ರಾಮ ಲಕ್ಷ್ಮಣ ಅಲ್ಲಿ ಕುತ್ತಿನ ಆಡ್ತಾರೆ ರಾಮ ಲಕ್ಷ್ಮಣ ಕುತ್ತಿನ ಆಡ್ತಾರೆ ಇದು ಪಂಪುರಂದಾಗ ವಿಷಯ ಅಲ್ಲಿ ಕುತ್ತಿನ ಆಡ್ತಾಳು ಮತ್ತು ಆಕೆ ಆಳ್ತಿರ್ತಾಳು ದುಃಖ ಮಾಡ್ತಿರ್ತಾಳು ಅವ್ರನ್ನ ನೋಡಿ ಮುಗಿತಾಗ್ತಾಳು ಯಾರ ಚಂದ್ರನಕ ಅವ್ರು ನೋಡಿ ಮೊಹಿತ ಆದ್ಬೇಕಾ ಲಗೇಜ್ ನೋಡ್ರಿ ಒಂದು ದುಃಖ ಬಂದೈತಿ ದುಃಖ ಭೀ ಹೆಂಗೆ ಐತಿ ನೋಡ್ರಿ ಸೈನಿಕ ಮಗ ಸತ್ಯಂದು ದುಃಖ ಮಾಡ್ತಾಳೆ ಈ ಚತುರ್ಥಕಾಲದಾಗಿದ್ದ ವಿಷಯ ಐತಿ ಮತ್ತು ಸುಖದ ಬೆನ್ನು ಹಾಕ್ತಾಳೆ ಏನ ಇದು ದುಃಖ ಮಾಡ್ತಾಳೆ ಆಕೆ ಸುಖದ ಬೆನ್ನು ಹಾಕ್ತಾಳೆ ಅವ್ರಿಗೆ ಮಸ್ತ್ ಪ್ರಯತ್ನ ಮಾಡಿಲ್ಲ ಆಕೆ ಖರೆ ಅವ ಏಕಪತಿ ವರ್ತ ಲಕ್ಷ್ಮೀಮಂತರ್ ನಾರಾಯಣಗಳು ಏನು ಹಿಂಗೆ ಇದು ಬೆನ್ನು ಹತ್ತಲ್ಲ ಏನಾದೈತಿ ಅವ್ರು ಇಲ್ಲ ಅಂತಾರು ನಕಾರ ಕೊಡೋಣ ಈಕೆ ಮೇಯೆಲ್ಲ ಹರ್ಕೋತಾಳು ಕೂನ್ಲ ಬೆನ್ಲ ಎಲ್ಲ ಹರ್ಕೋತಾಳು ಮತ್ತು ಗಂಡು ಹೋಗಿ ಹೇಳ್ತಾಳು ಯಾರಿಗೆ ಖರ್ದೂಷನ್ ಅವ ಯುದ್ಧಕ್ಕೆ ತಯಾರಾಗ್ತಾರೆ ಯಾರ ಖರ್ದೂಷನ್ ಅಷ್ಟಕ್ಕೆ ನಿರೂಪ ಯಾರಿಗೆ ಹಚ್ಕೊಡ್ತಾರು ರಾವಣ ತಮ್ಮ ಅನ್ನಲ್ಲ ರಾವಣ ಚಂದ್ರನಕನ ಅಲ್ಲಿ ಹಚ್ಕೊಡ್ತಾರು ಅಲ್ಲಿಂದ ರಾವಣ ಯುದ್ಧ ಮಾಡಕ್ಕೆ ಬರ್ತಾರೆ ಎಲ್ಲಿ ಖರ್ದೂಷನ್ ಸಪೋರ್ಟ್ ಮಾಡಕ್ಕೆ ಬರ್ತಾ ಅವ್ನು ಬರ್ತಾ ಹಾದಿಯಾಗಿ ಸೀತಾ ಕಾಣಿಸ್ತಾಳು ನೋಡ್ರಿ ಈಕಿ ಅವ್ರ ಮ್ಯಾಗ ಏನಂತಾರೆ ನಿಮ್ಮ ಕನ್ನಡದಾಗ ಏನಾದರೂ ಪ್ರೀತಿ ಮಾಡು ಅನ್ನ ಸೀತಾ ಮ್ಯಾಗ ಪ್ರೀತಿ ಮಾಡು ಲಕ್ಷ ತೋರಿ ನೋಡಿ ಆ ಯುದ್ಧ ನೇತು ಬಗಲಿಗೆ ಮತ್ತು ಸೀತಾನ ಓಡಿಸ್ಬೇಕು ಆ ಟೈಮ್ದಾಗ ಆ ಯುದ್ಧ ನೇತು ಅಂದ್ರೆ ನೋಡಿ ವಿಚಾರ ಮಾಡಿ ಕಣ್ಣು ಯಾನ್ ಮಾಡ್ತಿದ್ದು ಕೆಲಸ ಈಕಿ ಕಣ್ಣು ಏನು ಮಾಡ್ತು ಒಂದು ಠಿಕಾಣಿ ಕಣ್ಣಲ್ಲಿ ನೋಡ್ತು ಮಗ ಸತ್ತು ಒಂದು ಠಿಕಾಣಿ ರಾಮನ ಮ್ಯಾಗ ಮೊಯ್ತಾಳ ರಾಮ ಲಕ್ಷ್ಮಣ ಮ್ಯಾಗ ಮತ್ತು ಆ ವಿಚಾರ ಯಾರು ರಾವಣ ಕಣ್ಣಲ್ಲೇ ನೋಡಿದ ಸೀತಾನ ಮ್ಯಾಗ ಮೊಯ್ತಾಳ ಅಂದ್ರೆ ವೈಶಿಷ್ಟ್ಯ ಅಂದ್ರೆ ಹೆಂಗಿರ್ತಿತ್ತು ನಮ್ಗೆ ಹೆಚ್ಚಿನ ನಾವು ನೋಡ್ತೇವೆ ನಾವು ಅನ್ಬೋದು ಇಂದೇವು ಯಾವುದೆಲ್ಲ ಇರಲಿ ಹೆಚ್ಚಿನ ನಮ್ಮ ದೃಷ್ಟಿ ಏನೇ ಐತಿ ಅನ್ನೋದು ನಾಸಾ ದೃಷ್ಟಿ ಯಾಕಂತಾರೆ ಅನ್ನೋನ ಈರ್ಯಪ್ಪ ಸಮಿದಾಗ ಯಾಕೆ ಹೋಗೋದಂತಾರೆ ಯಾವುದು ಭೀ ಯಾವಾಗ ಏನಾಗ್ತೈತಿ ಹೇಳಕ್ಕೆ ಬರೋದು ಈ ದೃಷ್ಟಿಗಳೇ ನಾವು ವಿಚಾರಕೃತ ಮಾಡಿದ್ವು ಅಂದ್ರೆ ಹೇಳ್ತಾರೆ ಅವ್ರ अतः पुरुषार्थ करने पर भी यदि भाग्य साथ नहीं देता है तो भी कार्य की सिद्धि नहीं होती पुरुषार्थ ಮಾಡಿ भी जगत भाग्य साथ ಕೊಡಲಿಲ್ಲ कार्य सिद्धि आगोला अनेकांत व शाद्वाद को जाने बिना भगवान ने जो देखा है वही होगा ನೋಡಿ ಭಗವಾನ್ ಯಾನ ಕಾಣಿಸೈತಿ ಅದ ಆಗೋದು ಇಲ್ಲ ಭಗವಾನ್ ಯಾರು ನೋಡಿದಾರ ಅದ ಆಗೋದು ಇತ್ಯಪ್ಪ ಐತಿ ಮುಂದೆ ಹೇಳ್ತಾರೆ ಅವ್ರು ಕಾಲ್ ಲಬ್ಧಿ ಜब ಆएगी तब ಕಲ್ಯಾಣ ಹೋಗ ಇನ್ನು ಕಾಲ್ ಲಬ್ಧಿ ಬರೋದೈತೇನ ಹಾದಿ ನೋಡ್ಕೋತ ಯಾವ್ದು ಬರ್ತೈತೇನ ಪುರುಷಾರ್ಥ ಒಂದು ಐತಿ ಏನಿಲ್ಲ ಯಾವುದೆಲ್ಲ ಪುರುಷಾರ್ಥ ಮಾಡೋದು ಯಾವುದೇ ಸಿಗೋದು ऐसा सोचकर दुर्लभ से दुर्लभ काल लब्धि आएगा जब आएगी तब कल्याण होगा शक्य ಇಲ್ಲ ऐसा सोचकर दुर्लभ से दुर्लभ मनुष्य पर्याय को व्यर्थ में नष्ट करने वाले नास्तिकों की संख्या वर्तमान में बहुत है ಈಗ ನಾನು ನೋಡ್ಕೋತ ಬೈನ್ ಒಂದು ठिकाणी ಅಂದರು ಕಾಲ್ ಲಬ್ಧಿ ಎಲ್ಲಿ ಜಗಳ ಮಾಡೋದ ಕಾಲ್ ಲಬ್ಧಿ ಬಂದ್ಬೇಕು ಆಗ್ತೈತಿ ಶಕ್ಯ ಇಲ್ಲ ಕಾಲ್ ಲಬ್ಧಿ ಬರೋದು ಯಾವಾಗ ಪುರುಷಾರ್ಥ ಮಾಡ್ಬೇಕಲ್ಲ ಹಾಂ ಆದರ್ಶ ಇಲ್ಲ ಪುರುಷಾರ್ಥ ಮಾಡ್ಕಾತೈತಿ ಆದರ್ಶ ಬರೋಲ್ಲ ಇದರಲ್ಲೇ ಈ ದೃಷ್ಟಿ ಮೇಲೆ ಕಾಲ್ ಲಬ್ಧಿ ಅಂತ ತಿಳ್ಕೊಂಡು ಕುಯ್ದಾರ ಯಾವಾಗ ಬರೀತಿ ಯಾವಾಗ ಆಗ್ತೈತಿ ಯಾವಾಗ ಭೀ ಆಗೋಲ್ಲ ಪುರುಷಾರ್ಥ ಮಾಡ್ಕೋಬೇಕು ವರ್ತಮಾನ ಭೀ ಬಹುತಾಯ ಅಂದ್ರೆ ನಾಸ್ತಿಕೆ
वे लोग भगवान के लक्षण एवं स्वरूप को नहीं समझते. भगवान का याना ಲಕ್ಷಣಗಳು ಗೊತ್ತಿಲ್ಲ ಮತ್ತು ಸ್ವರೂಪ ಗೊತ್ತಿಲ್ಲ. भगवान ज्ञाता दुष्टा मात्र है. ज्ञाता दुष्टा इष्ट इधर भगवान. अतः उनके जानने और देखने से हमारा कल्याण नहीं होगा. ನೋಡೋದ ದರ್ಶನ ಜ್ಞಾನ ಅದರಲ್ಲಿ ಏನು ಕಲ್ಯಾಣ ಆಗೋದು. ನವ್ರು ಏನು ಮಾಡೋದು ಅದು ಯಾವ ಭಗವಾನ್ ಬರೀ ಯಾರಿಗೆ ಅನ್ನಲ್ಲ ಹೋಗ್ರಿ ಅನ್ನಲ್ಲ. ಯಾರು ದರ್ಶನ ಎಲ್ಲ ಮಾಡ್ತೀರಿ ಅಭಿಷೇಕ ಎಲ್ಲ ಮಾಡ್ತೀರಿ ಯಾವಾಗ ಆಶೀರ್ವಾದ ಕೊಟ್ಟಿದ್ದಾರೆ ಕುಡು ಶಕ್ಸುಲ್ಲ ವಿಚಾರ ಮಾಡಲಿಲ್ಲ. ಚರಣ ಸ್ಪರ್ಶಿ ಮಾಡ್ತೈತಿ ಹಾಂ ಯಾಕೆ ಚರಣ ಸ್ಪರ್ಶಿ ಮಾಡೋದ ಆಚರಿಸಿ ಹೇಳು. ಸಮಯ ವಿದೇಶದಾಗ ದಿನ 3 ಮಂದಿ ಕೇವಲ ಜ್ಞಾನ ಆಗ್ತೈತಿ ಡೈಲಿ. ಅಂಥದ್ದು ಯಾವ ಸಮುದ್ರಗಾತ ಕೇವಲಿ ಸಮುದ್ರಗಾತ ಎಲ್ಲರಿಗೂ ಸ್ಪರ್ಶ ಮಾಡಿ ಹೋಗ್ತಾರೆ. ಅದರಲ್ಲಿ ನಿಮ್ಗೆ ಎಷ್ಟು ಫರಕ್ ಬಿದ್ದೈತಿ. ಸಮಯ ವಿದೇಶದಾಗ ಓದಿನ ನಾ ಇದೆ ಫರಕ್ ಎಷ್ಟು ಬಿದ್ದೈತಿ. ಚರಣ ಸ್ಪರ್ಶ ಮಾಡ್ತೀವಿ ಮತ್ತು ಅವ್ರು ಡೈರೆಕ್ಟ್ ಕೇವಲಿ ಬಂದು ದಿನ 3 ಮಂದಿ ಡೈಲಿ ಕೇವಲಿ ಆಗೋ ಶಕ್ತ ಅಂದಾಜು ಐತಿ. ದಿನ 3 ಮಂದಿ ನಿಮ್ಗೆ ಚರಣ ಸ್ಪರ್ಶ ಎಲ್ಲ ಸ್ತ್ರೀ ಅಂದ್ರೆ ಸಮುದ್ರಗಾತ ಹಂಗೆ ಐತಿ ಅದ ಲಕ್ಷ ತಗೋರಿ ನಾವು ನೋಡಿ ಚರಣ ಸ್ಪರ್ಶ ಇಲ್ಲಿ ಮಾಡ್ತೇವೆ. ಗಂಧೋದಾಗ ಸಿಗೋದಾಯ್ತು ರೀ ಯಾರು ಸಿಗೋದ ಸ್ಥಾಪನಾ ನಿಷ್ಕೇಪದ ಸಿಗೋದು. ಕೇವಲಿಗಳು ಯಾವಾಗ ಗಂಧೋದಾಗ ಸಿಕ್ಕೈತೇನ ಇಲ್ಲ ಅಂದರೆ ನೋಡಿ ಚರಣ ಸ್ಪರ್ಶ ಎಲ್ಲ ಏನು ಮಾಡ್ತಿರ್ತೇವೆ ಯಾವುದೆಲ್ಲ ಯಾಕೆ ಮಾಡೋದ ಒಂದು ವೃದ್ಧಿ ಸಿದ್ಧಿ ಪ್ರಾಪ್ತಿ ಐತಿ ಅದೆಲ್ಲ ಖರೆ ಮೇನ್ ಚರಣ ಸ್ಪರ್ಶ ಮಾಡೋದಪೇಕ್ಷ ಪೈಲ ನೂರ ಯಾರು ಸ್ಪರ್ಶಿ ಆಚರಣೆ ಸ್ಪರ್ಶ ಹಾಕಬೇಕು. ಇಲ್ಲ ಚರಣ ಸ್ಪರ್ಶ ಮಾಡಿ ಆಚರಿಸಿ 2 ಸರ್ತಿ ಬೀದರು. ಶಿರಪುರದಾಗ ಕಳಶ ಸ್ಥಾಪನ ಆಯಿತು. ಅವ್ರು ಆಚರಿಸಿ ಗುಡಿ ಮಂದಿರದಿಂದ ಹೊರಗೆ ಬಿದ್ದನು. ಆಚರಿಸಿ ಒಬ್ಬರು ಆಚರಿಸಿ ಕಾಲು ಎತ್ತಿಟ್ರು. ನಾನು ಮಂದಿ ಕೇಳಲ್ಲ ಕಿವಿನೇ ಇಲ್ಲ ಅವ್ರಿಗೆ ರೀ ಅನ್ಕೋತಾರೆ ಅವ್ರು. ಶಿರಪುರದಾಗ ಕಳಶ ಸ್ಥಾಪನಾ ದಿವಸ ಹೊರದಾಗ ಈ ಕಡೆ ಕಿವಿನೇ ಇಲ್ಲ ಭಾಳ ವಿಚಾರ ಮಾಡಿ ಆಚರಿಸಿ ಮಾತಾಡ್ತಾರಲ್ಲ. ಕಾರಣ ಯಾಕೆ ಎಲ್ಲರದು ಇಚ್ಛೆ ಏನೈತಿ ಆಚರಿಸಿ ಚರಣ ಸ್ಪರ್ಶ ಸಿಗಲಿ. ಚರಣ ಸ್ಪರ್ಶಲೆ ಏನಾಗ್ತೈತಿ ನೀವು ಚರಣ ಸ್ಪರ್ಶ ಮಾಡೋರ ಮತ್ತು ನಿಮ್ಮದು ಚರಿತ್ರೆ ಏನೈತಿ. ಚರಣ ಸ್ಪರ್ಶ ಮಾಡಿದ್ದೀರಿ ಒಂದು ಮಹಾಜಗತ್ ಭಾವಿ ಐತೆನ. ಚರಣ ಸ್ಪರ್ಶ ಮಾಡಿದ್ದೀರಿ ಮಂದಿರಕ್ಕೆ ಹೋಗಲ್ಲ ಇವ್ರ ನುಸ್ತ ಅವ್ರದ್ದು ಪುರುಷಾರ್ಥ ನೀವು ತೊಗೋದಿರಿ ನಪುಸಂಖ್ಯೆ ಏನಿಲ್ಲ. ಆಚರಿಸಿಗೆ 6 ಕೊಟ್ಟಿದ್ದು ನಾವು 6 ಕೊಟ್ಟಿರಿ ಮಾಡ್ಕೊಂಡಿರಿ ಅನ್ನೋರು ನಾವು ಯಾವಾಗ 6 ಕೊಡೋಂಗಿಲ್ಲ. ಯಾಕದಮ್ ಚಲೋ ಇತ್ತು ಇಂದು ನಾವು ದಿಗಂಬರಿದೆವು ಜಾಂದ ತೋರಿ ನೋಡಿ ಯಾನು ಅನ್ಕಿದೆವು. ಅವ್ರದ್ದು ಚರಣ ಸ್ಪರ್ಶ ಮಾಡಿದ್ದೀರ ಒಂದು ಆದಿಷ್ಟು ನಿಯಮ ಆಗಬೇಕು ಏನಿಲ್ಲ ಅಂತೀರಿ. ನುಸ್ತ ಒಬ್ರು ಚರಣ ಸ್ಪರ್ಶಿ ಒಬ್ಬರ ಜೀವದ ಮ್ಯಾಗ ಯಾವ್ದು ಆಗ್ತಿರೋದು ನೀವು ಭೀ ಥೋಡಿ ಹೊತ್ತು ಪುರುಷಾರ್ಥ ಮಾಡ್ಕೋಬೇಡ. ಅವ್ರ ಬಳಿಕ ನಮ್ಮ ಬಳಿಕ ಫರಕ್ ಏನೈತಿ ಅವ್ರಿಗೆ ಆಗೈತಿ ಅಂದ್ರೆ ಏನು ಅವ್ರೇನು ಚತುರ್ಕಾಲನಿದ್ದಾರು ಖರ್ಚು ಚತುರ್ಕಾಲ ಚರ್ಯ ಮಾಡಿರೇನಿಲ್ಲ. ಅವ್ರದ್ದು ಅನುನ್ಕೆ ಏನೈತಿ ಆಚರಿಸೋದಕ್ಕೆ ಯಾವುದೆಲ್ಲ ಪುರುಷಾರ್ಥದ ಮಹತ್ವ ಐತಿ. ಹಾಂ ಭಾಳ ಪುರುಷಾರ್ಥ ಮ್ಯಾಗ ವಿಶ್ವಾಸ ಇಡಬೇಡ್ರಿ ಕರ್ಮ ಮ್ಯಾಗ ವಿಶ್ವಾಸ ಇಡ್ಬೇಕು. ಯಾವಾಗಿದ್ದು ಯಾವ್ದು ಕರ್ಮ ಬಡಿತೈತಿ. ಹಾಂ ದುಷ್ಟಗುಣ ಏನೈತಿ ಹೇಳೋನ್ಕಂದ್ರೆ ನವ್ರು ಜರ ಪುರುಷಾರ್ಥ ಭಾಳ ಇಲ್ಲ. ದಿವ್ಸನಾಗ ಒಂದು 5 ಮಿನಿಟ್ ಇಸಕರ್ತ ಆತ್ಮದ ಕಡೆ ಲಕ್ಷ್ಯ ಹೋಯ್ತು. 5 ಮಿನಿಟ್ನಾಗ ಸ್ತ್ರೀಲಿಂಗ ಛೇದನ ಆಗ್ತೈತಿ. 5 ಮಿನಿಟ್ ಸಂಚಲ ಮಾಡೋದು ಹೇಳಿದ್ರೇನು ನಿಮ್ಮ ಬಸ್ತಾಗ ಐತಿ ಅಲ್ಲಿ ಆಮೇಲೆ ಯಾರು ಹೇಳ್ರು 5 ನಿಮಿಷದ ಆತ್ಮಚಿಂತನೆ ಮಾಡಿರಿ. ಯಾಕೆ ಹೇಳಿ ಅವ್ರು ಸಂಚಲ ಮಾಡಿದ್ರೆ ಯಾವ ಸಲುವಾಗಿ ಹೇಳ್ರು ಧ್ಯಾನ ತಗೋರಿ. ಅವ್ರದ್ದು ಏನಾರ ಅನುಭವ ಹೇಳಿರಲ್ಲ ಶಾಸ್ತ್ರಗಳು ಎಲ್ಲ ಬರೀಕದಾರ ಸಕಲ ಕೀರ್ತಿ ಅವ್ರದ್ದು ಅನುಭವಲಿ ಬರ್ತಾರೋ ಯಾವೆಲ್ಲ ಸಮಯ ಸಾರ ಬರ್ರು ಮತ್ತು ಯಾವ ನಿಯಮ ಸಾರ ಇಲ್ಲಾಂದ್ರೆ ಸಕಲ ಕೀರ್ತಿ ಆಚಾರ್ಯ ಯಾವ್ದು ಮೂಲಾಚಾರ ಬರ್ರು ಅವರು ಅನುಭವಗಳು ಅವ್ರು ಹೇಗೆ ಅದು ಒಟ್ಟಿಗೆ ಅವ್ರದ್ದು ಅನುಭವ ಬೇರೆ ಶಿವಾರ್ದ ಬೇರೆ. ಅಂದರೆ ಈಗ ನಮಗೇನು ಅನುಭವ ಬಂದಾವೆ ಅದನ್ನವ್ರು ಹೇಳ್ಬೇಕು ಒಂದು ಜರ ಬರೀಬೇಕು ಡೈರಿ ಮಾಡ್ಕೋಬೇಕು. ಆಚರಿಸಿರ್ಕರ್ತ ತೆಪ್ಪಿ ಮೂಲಾಚಾರ ಬರೀತಿರು ದೀಕ್ಷೆನೇ ಅರ್ಥ ತೊಗೊಳಾಗ್ತಿರು ನಿಮ್ಮದು ನಂಬಿಕೆ ಹೇಳ್ರಿ. ಮೂಲಾಚಾರ ಆಚರಿಸಿ ಬರ್ರಂದ್ರೆ ಹೆಂಗೆ ನಡೆಯೋದು ಅವ್ರದ್ದು ಏನೂ ಇಲ್ಲ. ಮೂಲಾಚಾರದಾಗ ಮತ್ತು ಸಮಯ ಸಾರದಾಗ ಏನಿಲ್ಲ ಅದು ಕೆಲಸ ಅವ್ರು ಮಾಡಿದ್ದಾರೆ. ಮತ್ತು ಅವ್ರು ಅದು ಬರ್ಕೋತ ಹೋಗ್ತೀರಂದ್ರೆ ಯಾರು ಮೂಲಾಚಾರ ತೆಪ್ಪಿ ಅದು ಅವ್ರ ಕೈಯಾಗ ಸಿಕ್ತು ಓದಿರಂದ್ರೆ ಬಾಬಾ ಇದು ದೀಕ್ಷೆ ಏನು ಬ್ಯಾಡ ಖರೆ ಆಚರಿಸಿದ ಅನ್ಕೈತಿ ನಕಳ ತೆಪ್ಪ ಆದ್ರೆ ಭೀ ಪ್ರತಿಕ್ರಮಣೆಲ್ಲ ಐತಿ. ಖರೆ ಪುರುಷಾರ್ಥ ಮಾಡಿರಿ ಲಾಸ್ಟ್ಗೆ ನಿಮ್ಗೆ ದೀಕ್ಷಾ ತೊಗೊಳೋದಿಲ್ಲ ಥರ ಶ್ರಾವಕರ 5ನೇ ಗುಣಸ್ಥಾನ ಬರ್ತೀರಲ್ಲ ಚರಿತ್ರೆ ಬೇಕೇನು ಬೇಡ. ಹಾಂ ಅನ್ನಿಸ್ತಾ ಎಳಿ ಕಬ್ಬತ್ತಿನ ನೆಗಡಿ ಕಸರಿಗೆ ತೊಗೊಳೋರು 4ನೇ ಗುಣಸ್ಥಾನದಾಗಾಗಿ. ಹಾಂ
ಸಮ್ಯಕ್ ದರ್ಶನ ಅಂದರೆ ಏನು ಧರ್ಮ ಅಲ್ಲ. ಶಾಸ್ತ್ರದಾಗ ಹೇಳಿದ್ದಾರೆ ಸಮ್ಯಕ್ ಜ್ಞಾನ ಅಂದ್ರೆ ಧರ್ಮ ಅಲ್ಲ. ನಿಮ್ಮ ಇದ್ದಾಗ ಜ್ಞಾನ ಬರ್ದೈತಿ ಅಥವಾ ವ್ಯಾಪಾರ ಮಾಡ್ಕೊತೀರಿ ಹೇಳ್ಕದಾರ ಮಾಡ್ಕದಾರೇನು ವಿಚಾರ ಮಾಡಿ ನೋಡ್ರಿ ನೀವು. ದರ್ಶನ್ ಅಂದರೆ ಏನ ಧರ್ಮ ಇಲ್ಲ, ಚಾರಿತ್ರ ಕಳು ಧರ್ಮ ಅಂತ ಹೇಳಿ. ಯಾಕೆ ಹೇಳ್ರು? ಇದೊಂದು ನಿಮಿತ್ತ. ದರ್ಶನ ಅಂದರೆ ಏನ ಜ್ಞಾನ ಮತ್ತು ಚಾರಿತ್ರ ಮೇಲೆ ಲಕ್ಷ್ಯ. ದರ್ಶನ ಅಂದ್ರೆ ಸೇನಾಪತಿ ನೋಡ್ರಿ. ಸೇನಾಪತಿ ಅಂದರೆ ಏನೈತಿ? ಅವ್ನು ಲಡಾಯಿ ಮಾಡ್ಕದಾರ ಸೇನಾಪತಿ. ಲಕ್ಷ್ಯ ಯಾರ ಕಡೆ ಹಿಡ್ಕಬೇಕು? ಸೇನಾಪತಿ ನುಸ್ತ ಮುಂದೆ ಸೈನಿಕರು ಇಷ್ಟ ಮಾಡ್ತಿರ್ತಾನ, ಮುಂದೆ ಬಂದಿನ ಅವ್ರು ಎಲ್ಲರೂ ಲಡಾಯಿ ಮಾಡ್ತಿರ್ತಾನಿಲ್ಲ. ಖರೆ ಅದು ಮಾಡ್ತಾ ಈ ಕಡೆ ಮಂತ್ರಿ ಕಡೆ ಮತ್ತು ರಾಜನ ಕಡೆ ಲಕ್ಷ್ಯ ಹಿಡ್ದು ಮಾಡ್ತಾನೋ ಏನು ನುಸ್ತ ಅವ್ರ ಕೆಲಸ ಅಷ್ಟೇ ಮಾಡ್ತಾನೆ. ರಾಜನ ಕಡೆ ಲಕ್ಷ್ಯ ಪೈಲ ಬೇಕಾವಂತ. ಕರ್ನ ಯಾಕ ರಾಜ ಇಲ್ದ ಸೇನಾಪತಿ ತೊಗೊಂಡು ಏನು ಮಾಡ್ರಿ ನೋಡ ಲಕ್ಷ್ಯದಾಗ ಧ್ಯಾನದಾಗ ತಗೋರಿ ನೀವು. ಪೈಲ ಯಾರ? ಸಮ್ಯಕ್ ದರ್ಶನ್ ಸೇನಾಪತಿ ಅದ. ಅಂದರೆ ಸಮ್ಯಕ್ ದರ್ಶನ್ ಸೇನಾಪತಿ ಮತ್ತು ಜ್ಞಾನ ಮಂತ್ರಿ ಮತ್ತು ಚಾರಿತ್ರ ಅಂದ್ರೆ ರಾಜ. ಎಲ್ಲರ ಕಡೆ ಲಕ್ಷ್ಯ ಇಡ್ತು ಯುದ್ಧ ಜಂಕಾಸ್ಕತ್ತೀವಿ. ಹಂಗೆ ಸಮ್ಯಕ್ ದರ್ಶನ ಏನು ಮಾಡಿದ್ವಿ? 2 ಮಂದಿ ಕಡೆ ಲಕ್ಷ್ಯ ಇಡ್ತೀವಿ. ಎಲ್ಲಿ ಆ ಕಡೆ ಹೋಗಿದ್ದಾರೆ ಅಂದರೆ ಸೇನಾಪತಿ ಈ ಟೈಮ್ ಹಿಂಗೆ ನೋಡ್ಸೋಕ್ಕಿಂತ ಮಾಡ್ಕೋತ ಅದು. ಈಗ ನಿಮಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗೈತಿ ಬಾಬಾ. ನಾನು ಆಗ ಮುಂದೆ ಸರ್ ನೀವು ಹೇಳ್ತೀರಿ ಹಂಗೆ ಡೈರೆಕ್ಟ್ ಹೇಳ್ಬೋದು. ಖರೀ ಮನೆಯಾಗಿನವ್ರಿಗೆ ಜರ ಯಾನ್ರಿ ಒಂದು ಜರ ಲೋಭ ಕೊಟ್ಟು ಮಾಡಿಸ್ಬೇಕು. ಅದು ಹೆಂಗೆ ಕೊಡ್ಸಿರಿ ಗೊತ್ತಿಲ್ಲ. ಸಾಮ್ ದಾಮ್ ದಂಡ ಬೇರೆ ಹೇಳಿದಾರಲ್ಲ ಶಾಸ್ತ್ರದಾಗ ಎಲ್ಲರೂ ಅದನ್ನಾದ್ರು ಭಗವಾನ್ ಹೇಳಿದಾರಲ್ಲ. ಹಂಗೆ ನಾವು ಮಸ್ತ್ ಪ್ರಯತ್ನ ಮಾಡೋದಂದ್ರೆ ಏನ ಯಾರ ಒಬ್ಬರ ಆಗಲಿ ಯಾರ ಒಂದು ಸರಿ ಸಿಗುತ್ತ ನಿಮ್ಮದಿಂದ ಆಯ್ತು. ಅದು ಏನು ಸಾಕಳಿ ಪದ್ಧತಿ ಬರ್ತಾವಲ್ಲ ಹಂಗೆ ಸಿಗುತ್ತ ಮಾಡ್ಕೋದು ಹೋದರೆ ಮೋಕ್ಷ 8 ಭಾವ 3 ಭಾವ ಇಲ್ಲ ನೋಡಿ ಆಚರಿಸಿ. ಯಾಕೆ ಅವ್ರು ಹಂಗೆ ಡೈರೆಕ್ಟ್ ಅಂದ್ರೆ ಅವರ ರೈಲ್ವೆ ನಾ ಅಂದ್ರೆ ಒಂದೇ ಸ್ಟಾಪ್ ಐತಿ. ಯಾವಾಗ ಹೇಳ್ರು? 40 ವರ್ಷ ಹಿಂದ್ಗಡೆ ಹೇಳ್ರಿ ಅವ್ರು. ಅವಾಗ ಹೇಳಿದ್ರು. ಮತ್ತು ಹಂಗೆ ಐತೇನಿಲ್ಲ. ಹೆಚ್ಚಿನ ಜನ ಅಜ್ಞಾನಿ ಜನ ಬಿ ಏನು ಅನ್ಕದರು? ಆಚರಿಸಿ ಲೌಕಾಂತಿಕ ದೇವತ್ ಅವ್ರಿಗೆ ಅಭ್ಯಾಸ ಇಲ್ಲ. ಇವ್ರು ಯಾಕೆ ಅನ್ಕದರು? ಜ್ಞಾನ ಇಲ್ಲ ಹೆಂಗೆ ಅನ್ಕದಾರ ಅವ್ರ? ಯಾಕೆ ಅನ್ಕದಾರ ಹೇಳ್ರಿ? ಶ್ರದ್ಧಾ ಅದು ಬಿ ಸಮ್ಯಕ್ ದರ್ಶನ. ನಿಮ್ದು ಏನು ಅನ್ಕೈತಿ ಹೇಳ್ರಿ? ನುಸ್ತ ನೋಡಿ 25 ದೋಷ ಯಾಕೆ ಮಾಡಿದೈತಿ? 25 ದೋಷ ಒಂದ್ರ ಮ್ಯಾಗ ಶ್ರದ್ಧಾ ಇಟ್ಟರೆ ಸಮ್ಯಕ್ ದರ್ಶನ. ಯಾತ್ರ ಮ್ಯಾಗ ಶ್ರದ್ಧಾ? ಭಯ. ಯಾತ್ರದ ಭಯ ಐತಿ. ಅದು ಭಯ ಬಿಟ್ಟರೆ ಸಮ್ಯಕ್ ದರ್ಶನ ಎಷ್ಟು ತತ್ತೈತಿ? ಎಲ್ಲರ ಮೇಲೆ ಪ್ರತ್ಯೇಕ ಆಚಾರ ಬೇರೆ ಬೇರೆ ಹೇಳ್ತಾರೆ. ಯಾರು ಹೇಳಿದ್ರು? ಪೂಜಾ ಮತ್ತು ದಾನ ಬಸ್ ಮೋಕ್ಷ ಮಾರ್ಗ ಹೇಳ್ರಿ ರೇಣು ಸರ್ದಾಗ. ಹಂಗೆ ಒಬ್ರು ಹೇಳ್ರು ದಿನ ಒಂದು ಒಂದು ಪೇಜ್ ಸ್ವಾಧ್ಯಾಯ ಮಾಡಿರಿ, ದರ್ಶನ ಮಾಡಿರಿ, ಸಮ್ಯಕ್ ದರ್ಶನ ಕರ್ಸರ್ತಾಲೆ. ಇದು ಇಷ್ಟ ಇಲ್ಲದ್ರೆ ಇವ್ರು ಸಮ್ಯಕ್ ದರ್ಶನ ಯಾರು ಮಾತೋದಿಲ್ಲ. ತಮ್ಮ ಒಳಗೆ ತವ್ರು ನಿಲ್ಲೋದು ಸಮ್ಯಕ್ ದರ್ಶನ. ಅವು 25 ದೋಷ ಯಾತ ತೊಗೋಬೇಕು? ಯಾರು ಎಲ್ಲರಿಗೆ ಸೊಕ್ಕ ಐತಿ? ಯಾರಿಗೆ ಸೊಕ್ಕ ಐತಿ? ಇಲ್ಲಿ ಗೊತ್ತಿನ ಅವ್ರಿಗೆ ಸೊಕ್ಕಿದ್ರೆ ಇಲ್ಲಿ ಯಾಕೆ ಬೈದಿರಿ? ಧ್ಯಾನ ತೋರು ನೋಡಿ. ಅನ್ನೋದು ಜೈನ ಧರ್ಮದಾಗ ಅಂಜಿಕೆ ಯಾರಿಗಿಲ್ಲ, ಅವ್ರಿಗೆ ಸಮ್ಯಕ್ ದರ್ಶನ ಏತ್ಯ. ಸಮ್ಯಕ್ ದರ್ಶನ ಏತ್ಯ ಇದ್ರ ಅರ್ಥನ ಅಂಜಿಕೆ ಯಾಕ? ನೇಮ್ ಒಂದು ಯಾರ ತೊಗೊಳೋದು ಐತಿ ಬ್ಯಾಡ ಮುರಿದು. ಅರೆ ನೇಮ್ ಮುರಿಕೆ ಇರ್ತಾವ. ನೇಮ್ ಅಂದ್ರೆ ಏನು? ಒಂದು ಸರಿ ನೇಮ್ ಮುರಿಯುತ್ತೆ, ಒಂದು ಜನ ಮುರಿತಿ ಹೇಳ್ರಿ ತಿಳ್ಕೊರಿ ನೀವು. ಏನಾಯಿತು? ಪ್ರಾಯಶ್ಚಿತ್ ಐತಿಲ್ಲ. ನೇಮ ಒಮ್ಮೆ ಮುರಿತೈತಿ, ಮತ್ತೊಮ್ಮೆ ಅದು ನೇಮ ಅದೇನು ಮುರಿದೈತಿ ಅದನ್ನ ಮತ್ತೊಮ್ಮೆ ಮಾಡೋದು. ಹೋಯ್ತೀವಿ ಆ ದಿವಸ ರಾತ್ರಿ ನಿದ್ದೆ ಹತ್ತಿದ್ದೇನೆ. ನೇಮ್ ಮುರಿದ ನಿದ್ದೆ ಹತ್ತಿದ್ದಾನ. ಒಬ್ಬರ ಮಹಾರಾಜರ ಹರಿವತ್ ಶಿಗಾಡಿಸಿದರು ಮೈದಾಗ ದೀಕ್ಷೆ ಆಗೈತಿ. ಇದು ಚರಿತ್ರೆಯಲ್ಲಿ ಶ್ರೇಷ್ಠ ಇದ್ದಾರೆ. ಅಂಥದ್ದೇನು ಮಾಡ್ಕಿದ್ರಿ? ಅಂಥದ್ದೇನು ವ್ಯಾಸ ಮಾಡ್ಕಿದ್ರಿ? ನೇಮ್ ನಿಮ್ಮದು ಎಲ್ಲಿ ಮುರಿದಿದ್ದು ಗೊತ್ತಾನ? ಜರ ರಾತ್ರಿ ತಿನ್ನೋದ್ರಾಗ ಮತ್ತು ಅದು ಬಾಯಿ ನಾಲಿಗೆ ಇವು 2 ನೇಮ್ ಇದಾವೆ. ನಿಮ್ಮ ದಸರಾ ಯಾವ ನೇಮ್ ಇಲ್ಲ. ಹೆಚ್ಚಿನ ಜರ ನಾಲಿಗೆ ಅದು ಸೈ ಆಯಿತು ಡೇಟ್ ಬಾರಾಗಿಂದ ತಿಂತೀರಿ ಅಂದರೆ ಆ ನೇಮ್ ಮುರಿದಂಗೆ ಅಲ್ಲ. ಅದಕ್ಕೆ ಪ್ರತಿಕ್ರಮಣೆ ಯಾಕೆ ಹೇಳ್ರು? ಪ್ರತ್ಯಾಸ ಯಾಕೆ ಹೇಳ್ರು? ಎಲ್ಲ ಹಾಂ ನೇಮ್ ಮುರಿದಾದ ಮಾಡೋದಂದ್ರೆ ಬಿ ತಪ್ಪೈತೆ. ಇಲ್ಲಾಂದ್ರೆ ನೀವು ನಾನವರ ಮಾರಾದ್ರೆ ಹೇಳ್ಕಿದ್ರು ತಗೊಳ್ಳು ಹಿಂಗೆಲ್ಲ ಸಿಸ್ಟಮ್. ತವ್ರು ಯಾರು ಮಾಡೋದ? ವಿವೇಕಲೇ ಮಾಡೋದು. ಮೇನ ನೀರಡಿಕೆ ಆಗಿದಾವೆ, ಇಚ್ಛೆ ಆಗೈತಿ. 30-32 ಕಿಲೋಮೀಟ್ರ್ ನಡೆದೆವು. ನೀರು ಕುಡ್ರೆ ಇರ್ತಿದ್ದಿಲ್ಲ ಕಮಲದಾಗ. ನಂದ್ರೆ ಕಮಲ ತುಂಬಿಂದ ಇರ್ತಿದ್ದು ನೋಡೋರಿದ್ರೆ ನೋಡ್ರಿ. ನಾ ಏನತಕ ಒಮ್ಮೆ ಕಮಲ ತೊಗೊಳಲ್ಲ. ನೀರು ಕುಡ್ರೆ ನಡೀತಿದ್ದೇನಿಲ್ಲ. ಅರೆ
ನೀರು ಕುಡಿದ್ರೆ ನೀರಿಟ್ಗೆ ಹೋಗ್ತಿದ್ದೆ ಈ ನೀರ್ಲೆ ಶಕ್ತಿ ಐತೇನು ಖರೆ ನೀರು ಕುಡಿಲಿಲ್ದ ಇಚ್ಛಾ ನಿರೋಧತ ಕುಡಿಲಿಲ್ರ ಕರ್ಮ ನಿದ್ರೆ ಎಷ್ಟಾಗ್ತೈತಿ ಸೈಲ ಅದಕ್ಕೆ ಬಿ ಐತಿ ಪ್ರಾಣಾಯಾಮಗಳ್ದಾಗೆಲ್ಲ ಸಿಸ್ಟಮ್ಗಳಿದಾವೆ ಇದೇನಿಲ್ಲ ಅನನ್ಯ ಪ್ರಾಣಾಯಾಮ ಬಿ ಕಲಿಬೇಕು ಯೋಗಾಸನ ಬಿ ಕಲಿಬೇಕು ಯಾಕೆ ಯಾವುದ್ರ ಒಂದು ಪ್ರಾಣಾಯಾಮದ ಶಿಥಿಲಿ ಪ್ರಾಣಾಯಾಮ ಯಾವ್ದು ಕೇಳಿದ್ರು ಯಾವ್ಯಾವ ಪ್ರಾಣಾಯಾಮಗಳು ಅದಕ್ಕೆ ಬಿಡ್ರಿ ಮನುಷ್ಯ ಏನಿರ್ತೈತಿ ಲಕ್ಷ್ಯ ಆ ಥರ ಆಗಿಟ್ಟು ದುಸರಿ ಕಡೆ ಡೈವರ್ಟ್ ಆಯಿತು ಅಂದರೆ ಶಂಭು ಕುಮಾರಿ ಕಡೆ ಸೈದ ಖರೆ ಅದು ಸತ್ಯದ ಮಗನ ದುಃಖ ಎಲ್ಲಿ ಮಗ ಯಾರ ಎಲ್ಲಿದ ಮಗ ವಾಸನಾದ ಮುಂದೆ ಮಗನ ಎಲ್ಲಿರ್ತ ಈ ಕಡೆ ಮುಂದೆ ಮಗ ಸತ್ಯನ ದುಃಖ ಹೆಚ್ಚೋ ಏನು ಸುಖ ಹೆಚ್ಚಿಂದೈತಿ ಖರ ಸುಖ ಸಿಗ್ತೇನ ಅನ್ನೋನು ಹೇಳ ನಿಮ್ಗೆ ಪೈಲ ಹೇಳ್ರು ಸುಧಾ ಪರಿಚಯ ಮತ್ತು ದೂಸರ ಹೇಳ್ರು ತುರ್ಸಾ ಪರಿಚಯ ಯಾಕೆ ಹೇಳಿ ಪೈಲ ನೀವು ಲಾಸ್ಟ್ ಕೇಳಬೇಕಾಗಿತ್ತಲ್ಲ ಎಲ್ಲಿ ಚಂಚ್ಕೊಂಡು ಹೊಡೀರಿ ಲಾಸ್ಟ್ ಕೇಳ್ತಾರೆ ಚಂಚ್ಕೊಂಡು ಹೊಡಿ ನಡೀತದೆ ಅನ್ನೋನು ಹೇಳು ಒಬ್ಬರು ಪಂಡಿತದಿಂದ ವಿದ್ವಾನ್ ಪಂಡಿತರದಿಂದ ಇದು ಮುಂಜಾನೆ ಆರಂಭ ಐತಿ ಒಬ್ಬರು ಗೋಚರಿದಾರ್ಥ ಅವು ಬೇರೆ ತಗರಲ್ಲ ಇದೇನವ್ರು ಆಚಾರ್ಯ ವಿದ್ಯಾಸಾಗರ ಮುರದ ಶಾಂತಸಾಗರ ವಿರುದ್ಧ ಹೇಳ್ಕತ್ತಿಲ್ಲ ಶಾಸ್ತ್ರದಾಗ ಹೇಳೋದಿಲ್ಲದ್ರೆ ಅವ್ರು ಮಾಡಿದವ್ರು ನೀವ್ರೇನು ಹೇಳ್ತಿರಂಗಿಲ್ಲ ಆಹಾರ ನಿಮ್ಮದೆಲ್ಲ ವ್ಯವಸ್ಥೆ ಆದ್ಬೇಕು ನಾವು ಓದಿದ್ದು ಹೇಳ್ತೇನೆ ಎಲ್ಲ ಸದ್ರಾಗೈತಿ ಈಗ ನಾ ಮೊನ್ನೆ ಮೂಲಾಚಾರ ಓದ್ಕತ್ತೀನಿ ಅದ್ರಾಗ ಐತಿ ಮಧ್ಯಾಹ್ನದಾಗ ಆರೈತಿ ಹರಿವತ್ತು ನೀವ್ರ ಎಲ್ಲ ದಾರಿ ಆಕಳ ಬೇಡವ್ರು ಆಕಳ ಬಿಡಬೇಕು ಅಂಗಡಿಗೆ ಹೋಗೋರು ಅಂಗಡಿಗೆ ಹೋಗಬೇಕು ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಬೇಕು ಹುಡುಗರು ಶಾಲೆಗೆ ಹೋಗಬೇಕು ಹೀಗೆಲ್ಲ ಇದು ಎಲ್ಲ ಮಾಡಿರ್ಬೇಕು ಬೀಸೋದು ಆಯ್ತು ಅಡುಗೆ ಮಾಡೋದು ಅಡುಗೆ ಮಾಡೋಕ್ಕೆ ಚಾಲು ಎಷ್ಟಾಯ್ತು ಬೀಸ್ ಅಂದರೆ ದಾ ಆಯಿತು ದಾದಿಂದ ಮುಂದೆ ಆಯ್ತು ಅವ್ರು ಆಕಳುಗಳು ಬರೋ ಭಾರತಕ್ಕೆ ಆಕಳು ಬರ್ತಾವೆ ಅವರೆಲ್ಲ ಬರೋವ್ರು ಎಲ್ಲರೂ ಬರೋವ್ರು ಶಾಲೆ ಹುಡುಗರು ಗುಂಡು ಹೋಗೋ ಅವ್ರಿಗೇನು ಅಡುಗೆ ಮಾಡಿದಿರ್ತೈತಿ ಅದು 600 ಮಾಡೋದೈತಿ ಅಂದರೆ ಏನ ಕೆರಕ್ ಬರ್ಕ್ ಲಕ್ಷದಾಗ ತೊಗೊಂಡು ಹಿಂಗೆ ನಾವು ಓದಿನ ಯಾವ್ದು ಸಿರುಗುಪ್ಪ್ಯಾಗ ಯಾಕೆ ಅದಕ್ಕೆ ದಾನ ಅಂತ ಹೇಳಿದಾರೆ 2 ಚೌಕ ಒಬ್ಬ ಮಹಾರಾಜ ಹಚ್ಚಿರಿ ನೀವ್ರ ಉದಿಷ್ಟ ಆಗ್ತೈತಿ ಯಾವಾಗ ಮಹಾರಾಜ ಅರೆ ಮಹಾರಾಜ ಇದೇವನವ್ರ ಜಿನಲಿಂಗಕ್ಕೆ ದೋಷ ಹಚ್ಕದೇವನಿಲ್ಲ ಎಕ್ಕಲಿ ಬೇರೆ ತಿರ್ಯಾರು ಬರ್ತಿದ್ದೇನ ಒಂದು ಚೌಕ ಮಾಡಿಲ್ಲ ನಮ್ಮದು ಕ್ರಿಯೆ ಹಾಕೈತಿ ನಿಧಾನ ಶ್ರಾವಕರೇ ಇಲ್ಲ ಹಿಂದಿಲ್ಲ ಯಾರು ಸಿಗ್ತಾರೆ ನಮ್ಗೆ ಏನು ಗ್ಯಾರಂಟಿ ಐತಿ ಕರ್ನ ಅವ್ರು ಕ್ರಿಯೆ ಮಾಡ್ಕೇವಿ ಅಂತ ಸಲ ಇಷ್ಟು ಗುಣ ಅನ್ನೋ ಮೈಂದಾಗ ಅದು ಭೀ ಒಬ್ಬರು ಕ್ಷುಲ್ಲಕ ಇಲ್ಲಾಂದ್ರೆ ಮಹಾರಾಜ ಹೊರಗೆ ಹಚ್ಕೊಡೋದು ಹೊಗೆ ಬಂದಾಗಿದೆ ಅಂತ ನೋಡ್ಸೋದು ಹೊಗೆ ಬಂದಾಗಿದ್ರೆ ಇಲ್ಲ ಹೊಗೆ ಚಾಲು ಐತ್ರೆ ಮತ್ತೆ ನಿಲ್ಲೋದು ಸಾಮಾಯಿಕ ಮುಗಿಸಿದವ್ರು ಮತ್ತೆ ಜರ ಕೊಂಡೋದು ಆಯ್ತು ಹೊಗೆ ಬಂದಾಗಿದ್ರೆ ಘಂಟಾ ಬಾಡ್ಸೋದ ಮಹಾರಾಜರಿಗೆ ಅದ್ರ ಅನ್ನೋದ ನೀವು ಹೊರಗೆ ಬಂದು ನಿಲ್ಲೋದ ಮತ್ತು ಆಧಾರ ಮಾಡಕ್ಕೆ ಹೇಳಿದ್ದಾರೆ ನಾ ಸಿರುಗುಪ್ಪಿಯಾಗಿ ಓದಿನಿ ಅದು ಉದಿಷ್ಟ ಅಲ್ಲ ಉದಿಷ್ಟ ಜಗತ್ತು ಅನ್ಕೋದ್ರೆ ಅಂದರೆ ಭರತ್ ಚಕ್ರವರ್ತಿ ದಿನ ನಿಲ್ತಿರು ದಿನ ನಿಲ್ತಿರೇನಿಲ್ಲ ಏನ ಬಲ್ಗೊಳಕ್ಕೆ ಹಾಂ ಒಮ್ಮೆ 2 ಮಂದಿ ಮಹಾರಾಜರು ಬಂದರು ದಿನ ಅವ್ರದ್ದು ಚೌಕ ಬೇರೆ ಯಾರ್ದ ಚೌಕ ಭರತ್ ಚಕ್ರವರ್ತಿಯಿಂದ 6 ಎಂಥದಿತ್ತು ಒಯ್ದಲ್ಲ ಹಾಂ ಎಷ್ಟು ರಸೈಗಳು ಏನಂತಾರೆ ನೀವ್ರೆ ಆಚಾರ್ಯಗಳ 360 ಆಚಾರ್ಯ ಮಾಡ್ತಾರೆ 5,000 ಆಕಳದ ಹಾಲು ತೆಗೆಯೋದು 2,500 ಆಕಳುಗಳಿಗೆ ಹಾಲು ಕೊಡ್ಸೋದು 2,500 ಆಕಳದ ಹಾಲು ತೆಗೆಯೋದು 1200 ಆಕಳುಗಳಿಗೆ ಹಾಲು ಕೊಡ್ಸೋದು 1200 ಆಕಳದ ಹಾಲು ತೆಗೆಯೋದು 700 ಆಕಳದ ಹಾಲು ಕೊಡ್ಸೋದು 700 ಆಕಳದ ಹಾಲು ತೆಗೆಯೋದು 300 ಆಕಳು ಕೊಡ್ಸೋದು 300 ಆಕಳದ ಹಾಲು ತೆಗೆದ 150 ಆಕಳು ಕೊಡೋದ ಹಿಂಗೆ ಕುಡ್ಕೋತ ಅದು ಹಾಲ್ದ ಯಾರು ಮಹಾರಾಜ್ ತಿಂದ್ರಂದ್ರೆ ಲಕ್ಷ ತೊಗೊಂಡ್ರಿ ಒಂದು ಉಂಡಿ ಎಷ್ಟು ಅಕ್ಷಣ ಸೈನ್ಯ ತಿಂದ್ರೆ 50 ಆಗಿದೆ ಮತ್ತು ಭರತ್ ಚಕ್ರವರ್ತಿನ ಮಾಡಿದ 6 ಜರ್ಕತ ಅಂದ್ರೆ ಅವ್ರು ಬಲ್ಗೊಳಕ್ಕೆ ಯಾರು ನಿಲ್ತಾರೋ ಅವ್ರು ಯಾರು ಮನೆಗಿನವ್ರು ಯಾರು ಇಲ್ಲ ರಾಣಿಗಳ ಇವ್ರೊಬ್ಬರೇ ನಿಲ್ತಿರು ಭರತ್ ಚಕ್ರವರ್ತಿನ ಮಾಡಿದ 6 ಜರ್ಕತ ಕೊಟ್ಟು ಮಹಾರಾಜರ ರಾಜವಾಡದಿಂದ ಹೊರಗೆ ಹೋದಾರೇನ ಎಷ್ಟು ಬರ್ತೇ ನಿಮ್ಗೆ ಹೋಗಿಸಕ್ಸ್ತಾರು ವಿಚಾರ ಮಾಡಿ ಮಹಾರಾಜ್ಗಳು ಸಲುವಾಗಿ ಚೌಕ ಮಾಡೋರು ಅವ್ರು ರಾಣಿಗಳು ಬೇರೆ ಮಹಾರಾಜ್ಗಳು ಅದೇ ಹಾರ್ಕೊಡ್ತೀರ ಅವ್ರು ಉದಿಷ್ಟಾರ ಐತ್ಲ ಹಾಂ ಐತೇನಿಲ್ಲ ಹಿಂಗೆ ಏನಿಲ್ಲ ಮತ್ತು ಒಬ್ಬರು ವೃತ್ತಿದಾರಿ ಒಬ್ಬರು ಮಹಾರಾಜ್ಗಳಿಗೆ ಕೇಳಿ
ಅನ್ನೋದ್ರ ನಿಮ್ಮ ಸ್ವಾಸ್ಥ್ಯ ಚಲೋ ಆಕ್ಯಾನ ಅವ್ರು ಅನ್ಕಿದ್ರು ಶಾಲಿದಾಗ ಈ ದೇಶದಾಗಿಂದ ತುಪ್ಪ, ಈ ದೇಶದಾಗಿಂದ ಅಕ್ಕಿ, ಈ ದೇಶದಾಗಿಂದ ಹಾಲು, ಈ ದೇಶದಾಗಿಂದ ಹಿಂಗೆ ಬ್ಯಾಳಿ ಅದು ಎಲ್ಲ ತರಿ ಎಲ್ಲ ಕಳಸ ತಂದ ನಂದು 6 ವರ್ಷ ಅಂದ್ರೆ ನಂದ ರೋಗ ಚಲೋ ಆಗ್ತೈತಿ. ಮಾರಾದ್ರು ವೃದ್ಧಿದಾರಿ ಮಾಡಿರು, ಮಾರಾದ ಮಾಡ್ಬರ್ತಿದ್ದಾನ. ಜ್ಞಾನಮತಿ ಮಾತಾಡಿಸಿದ ಒಂದು ಪುಸ್ತಕ ಮುನಿ ಧರ್ಮ ಓದಿನ ಅದ್ರಾಗ ಐತಿ ಒಳ್ಳೆದು. ಅದು ಓದಿಷ್ಟಾರ ಐತೇನ ಹಿಂಗೈತಿ. ಅವ್ರು ಮಾಡಿಸ್ರು ಹಿಂಗೆ ಎಷ್ಟೋ ಒಂದು 4-5 ಉದಾಹರಣೆ ಇದಾವೆ. ಉದಿಷ್ಟಾರಿಲ್ಲ. ಉದಿಷ್ಟಾರ ಯಾಕೆ ಅಂತಾರು? ನಮ್ಗೆ ಆರು ಮಾಡಿದ್ದೀರಿ ಅಂದ್ರೆ ನಾ ಓದಿದ್ದು ಹೇಳ್ಕೇನ ಖರೆ ಎಷ್ಟಾಗ್ಬಿಟ್ಟಿಲ್ಲ. ಮತ್ತು ಅದು 6 ನೀವು ಮಾಡೋನಿಲ್ಲ ಏನ ನಮ್ಗೆ 6 ಮಾಡಿದ್ದೀರಿ, ನಾವರೆಲ್ಲ 6 ಮಾಡಿ ಬಂದು ನೀವ್ರು ಅದು 6 ಮಾಡಿದ್ರೆ ಇದು ಉದಿಷ್ಟಾರ ಐತಿ. ನೀವು ಅದು ದನಗಳಿಗೆ ಹಾಕಿರಿ ಅಂದ್ರೆ ಒಂದೊಂದು ಬುತ್ತರೆಡ್ಡಿ ಬರ್ತಾವೆ ಹೋಯ್ತೇನೆ. ನಾನು ಪ್ರಶ್ನೆಗಳು ಮಾಡಿ ನಾ ಹೇಳೋ ಶಕ್ತಿ ಬೇಕು ಬ್ಯಾರ. ಬುತ್ತರೆಡ್ಡಿ ಬಂದಿದ್ದು ಒಬ್ಬರು ದನಗಳಿಗೆ ಹಾಕ್ತಾರೇನಿಲ್ಲ. ಬುತ್ತರೆಡ್ಡಿ ಅಂದರೆ ಯಾರು ಗೊತ್ತಿಲ್ಲ, ಬರೀ ಎಲ್ಲಿ ವಿಷಯ ಬೇರೆ ಆಗ್ತೈತಿ, ಕಮ್ಮಿ ಆಗಿದ್ದು ಬಿಡ್ರಿ ನಾನು. ಅಂದ್ರೆ ನಿಮ್ಗೆ ಹೇಳೋದಂದ್ರೆ ಏನೈತಿ, ಶಾಸ್ತ್ರ ಓದೋದು ಮಾತ್ರ ಇಲ್ಲ, ನಾವು ಅದನ್ನು ಆಚರಣೆದಾಗ ನಾನು ನಿಮ್ಗೆ ಹೇಳಿಲ್ಲ ಒಂದೇ ಚೌಕ ಆಚರಣೆ. ಯಾಕೆ ಹೇಳಿನ ದೃಷ್ಟಿಕೋನ ಏನೈತಿ, ನಾವು 6 ಯಾಕೆ ಮಾಡೋದು ಇದು ಮತ್ತದೈತಿ. ಅದು ಉದಿಷ್ಟ ಐತಿ ಯಾನು ನಿಮ್ಮದು ಭಾವ ಇಷ್ಟ 6 ಮಾಡೋದು. ಅದು 6ಲೇ ನಮ್ಮ ಹೇಳಿಕ್ಕೆ ತಾಕತ್ತಿಲ್ಲ. ನಮ್ಮದು ನಡೆದಿದ್ದ ಕೆಲಸ ಎಲ್ಲ ಭಾವಾರ್ಲೇ ನಡೆದೈತಿ. ನಂದು ಏನೋ ತಕ ನಡೆದಿದ್ದ ಕೆಲಸ ಇಲ್ಲ. ನಿಮ್ದು 6ದಾಗ ಹಂಗಿಲ್ಲ. 6 ಅದು ಮಾಡಿದು ಬಂದು ಕೂತು ಅದು ಹೋಯ್ತ ಮರ್ತುನ ಎಂದತ್ತವ ನೀವು ಎಂಥದ್ದು ಮಾಡಿದಿರಿ ಇದು ಗೊತ್ತಿಲ್ಲ. ಹಾಂ ಜರ ನಿದ್ದೆ ಬರ್ಕೈತು ಬಾಬಾ ಯಾರು ಜರ ಒಬ್ಬಕ್ಕೆ ಯಾರು ಅಣ್ಣ ಸುದ್ದಿ ಎಲ್ಲರ ಕೈಲಿ ಹೇಳ್ಸ್ಕೊತೇನೆ ನಾ ಜರ ತೆಪ್ತರ ಮಾಡಿ ಇದು ನಿಮ್ಮ ಕೈಲಿ ಭೀ ಹೇಳ್ಸ್ಕೊಂಡು ನೋಡಿ ಸುದ್ದಿ ನಾ. ಯಾಕೆ ಒಂದು ಸರಿ ತೆಪ್ಸರ್ ಭೀ ನಡೀಲಿ ನಮ್ಗೆ. ಮೇನ್ ನಮಗೆ 6 ಮಾತು ಇಲ್ಲ. ಆಚರಿಸಿ ಏನೇನು ಹೇಳ್ತಾರೆ ಅದನ್ನವ್ರು ಮಾಡ್ಕತ್ತೀವಿ ಅಂದರೆ ವಯಸ್ಸು ಹೇಳ್ತೇನೆ. ಉದಿಷ್ಟ 6 ಇಲ್ಲ. ಸಹಜ 6ದಾಗ ಬೇಕು ಯಾನ ತಾಕತ್ದಾರ ಗರಿಷ್ಠ 6 ನಿಮ್ಮ ಹಲ್ವಾ ಬೇಳೆ ಬೀಳೆ ಔಷಧ ರೂಪದಾಗ ಇಲ್ಲಾಂದ್ರೆ ಅದು ಆರಿಸೋದಕ್ಕೆ ಹೇಳಿದಾರೆ ಮೂಲಾಚಾರದಾಗೆಲ್ಲ. ನಾವು ಗರಿಷ್ಠ 6 ತೆಗೆದು ಕೊತ್ತು ಗತಿ ಏನಾಗೋದು. ಗರಿಷ್ಠ 6ಲೇ ಏನಾಗ್ತೈತಿ ವಿಚಾರ ಮಾಡಿ ನೋಡ್ರಿ ನೀವು. ಗರಿಷ್ಠ 6 ಏನು ಮಾಡ್ತಿದ್ದು ಗೊತ್ತೇನ, ಶರೀರ ನೋ ಕರ್ಮ ಹಾರಿಸಿದ್ದಾರೆ, ನಿದ್ದೆ ಬರ್ಕ ಚಲೋ ಆಗ್ತೈತಿ, ಶರೀರ ಚಲ ಆಗ್ತೈತಿ. ಅನನ ಯಾವುದು ಭೀ 6 ಮಾಡೋದಿದ್ರೆ ಅನನ ಸೈನ್ಸ್ದು ಭೀ ಅಭ್ಯಾಸ ಬೇಕು, ವಿಜ್ಞಾನದ ಭೀ ಅಭ್ಯಾಸ ಬೇಕು. ಯಾಕೆ ಅವ್ರು ಹೇಳ್ತಾರೆ 12 ಗ್ರಾಮ್ 6 ಪರ್ಯಾಪ್ತ ಐತಿ. ಎಷ್ಟಕ್ಕೆ ಸಾಧುಗಳ ಸೈನ್ಸ್ ಮಾಡಿ ಚಿಂತನೆ ಮಾಡೋದ, ಏನು ಚಿಂತನೆ ಮಾಡೋದ, ಅನ್ನ ಸಾರು ಅಂತ ತಿಂದಾರ ಅವ್ರು ಎಷ್ಟಕ್ಕೆ ವರ್ಷ ತಕ ತಿಂದರಿಲ್ಲ. ಅದು ಚಿಂತನೆ ಆ ಟೈಮ್ದಾಗ ಅಲ್ಲಿ ಬರಬೇಕು. ಯಾವ ಟೈಮ್ದಾಗ ಎಲ್ಲಿ ನಮ್ಮದು ಮನಸ್ಸು ಡೈವರ್ಟ್ ಆಗ್ತೈತಿ ಅಂದ್ರೆ ಕೆಡ್ತಿರ್ತೈತಿ ಅಲ್ಲಿ ಯಾವುದು ಭೀ ಕೆಲಸ ಲಕ್ಷ ತೋರಿ ಅಣ್ಣನ ಮೇನ್ ಅಂದರೆ ವಿವೇಕ ಬುದ್ಧಿ ವಿನಯ ಬುದ್ಧಿ ಇದು ಒಂದು ನಡೆಸ್ಬೇಕು. ಮತ್ತು ವೈಶಿಷ್ಟ್ಯ ಅಂದರೆ ಸಹಜ ಹೋಗಿ ತೀರ್ಥಂಕರ ಬಂದಾಯ್ತು. ಯಾರಿಗೆ? ಶ್ರೀಕೃಷ್ಣ ಮಹಾರಾಜಗಳಿಗೆ ಕೇಳ್ರಿ ಅವ್ರ ನಿಮಗಿದು ರೋಗ ಯಾತ್ರೆ ಚಲೋ ಆಗೈತಿ. ಕಾಪಿಷ್ಟು ಚೂರ್ಣ ಕೊಟ್ರಿ ಅಂದ್ರೆ ನಮಗೆ ರೋಗ ಚಲೋ ಆಗ್ತೈತಿ. ಮತ್ತು ದಂಧೆ ಬಿಟ್ಟ ನಿಟ್ಟರು ತೀರ್ಥಂಕರ ಬಂದು ಶ್ರೀಕೃಷ್ಣ ಐತೇನಿಲ್ಲ. ಹಂಗೆ ಯಾರು ಹೇಳಿ ಮಾಡಿರಿ ಅಂದ್ರೆ ನಮಗೆ ಭಾವಟಿಕ ಸಿಗೋದು ಗ್ಯಾರಂಟಿ ಇಲ್ಲ. ಎಷ್ಟು ತಗೊಂಡು 6 ಚೌಕ ಮಾರೋದು ಬೈಂದ್ರೆ ಅವ್ರದ್ದು ಭಾವ ಆಗಬೇಕು. ಅದು ಯಾನವ್ರು ಕ್ಯಾರ್ಬ್ಯಾಡಿ ರೊಟ್ಟಿ ಮಾಡಲಿ ಪೈಲ ಮಾರೋದು ಏನು ತಿಂತೀರು? ಕ್ಯಾರ್ಬ್ಯಾಡಿ ರೊಟ್ಟಿ ಪುಂಡಿ ಪಲ್ಯ ಅಂತಿರ್ಲ ಐತಿರು, ಕ್ಯಾರ್ಬ್ಯಾಡಿ ಜುನ್ಕೆ ರೊಟ್ಟಿನ ತಿಂತಿರಲ್ಲ ಈಗೆಲ್ಲ ಬಂದೈತೆ. ಅವಾಗಿನವ್ರು ಮಾರೋದು ತಪ್ಪು ಎಷ್ಟಿತ್ತು, 20 ಕಿಲೋಮೀಟ್ರ್ ಬರ್ತೀರಿ ಹೋಗ್ತಿರಲ್ಲ. ಆದಿಸಾಗರ ಎಲ್ಲ 8 ಕಿಲೋಮೀಟ್ರ್ ಹೋಗ್ತೀರಿ. ಈಗ ಯಾಕೆ ಹೋಗ್ಬಾರು? ನಾನು ನೋಡಿ ಮಾಡಿದಾಗ ಮಹಾರಾಜ್ ಬಂದ್ರಂದ್ರೆ ದಿವಾಳಿ ದಸರಾ ಖರೀ ಮಹಾರಾಜ್ಗಳ್ದ ನರಕ ಹಚ್ಕೊಡ್ತೀರಿ ನೀವು. ನೀವ್ರಿಗೆ ಭೀ ಹೊಂಟಿದ್ದೀರಿ. ಯಾಕೆ ದಿವಾಳಿ ಆ ದಿವ್ಸ ಆಯಿತು. ದಿವಾಳಿ ದಿವ್ಸ ನಿಮ್ಮನ್ನು ಮಲ್ಕೋತಿರೇನಿಲ್ಲ. ಹಬ್ಬ ಒಂದು ನಾಡ್ದು ಹಬ್ಬ ಐತಿ ನೋಡ್ರಿ ಮೈದಾಗ ನಿಮ್ಗೆ ನಿದ್ದೆ ಯಾವ ಸ್ಥಿತಿ ಅಂತ ವಿಚಾರ ಮಾಡಿ ನೋಡ್ರಿ. ನೀವು ನಿಮ್ಮ ಗತ್ಲೇನೂ ಮಹಾರಾಜ್ ತಿಳಿಬೇಕು. ಮಹಾರಾಜನ ಕಾರಣ ಅಂದ್ರೆ ಮಹಾರಾಜ್ಗಳು ದಿವಾಳಿ ಹೊಂಟ ಕಾರಣ ಅಂದ್ರೆ ನೀವರೇ ಇದ್ದೀರಿ. ಏನು ಕಾರಣ? ಅಣ್ಣನ ಕಡಿ ಹಾಕೋದ ಆರಾಮ್ಸಿರಿ
2 ಲಕ್ಷ ಬರ್ತೇನೆ ನಿಮ್ಗೆ ನಾನು ಸ್ವಾಧ್ಯಾಯ ಮಾಡೋದು ಮಹತ್ವಿಲ್ಲ. ದಿಗಂಬರ ದೀಕ್ಷೆ ಯಾವ ದಿವ್ಸ ತೊಗೊಂದೇವು ಆ ದಿವ್ಸ ಸಮಾಧಿ ಚಾಲು ಐತಿ, ಅದೇ ದಿವ್ಸ ಸಮಾಧಿ ಚಾಲು ಐತಿ. ಅಬದಲಾಡದವ್ರೆಲ್ಲ ಹೇಳಿ ಮಹಾರಾಜ್ ಎಲ್ಲರ ನಿಮ್ಮ ಸ್ವಾಸ್ಥ್ಯ ಕೇಳ್ತಂದ್ರೆ ನಮ್ಮಲ್ಲಿ ಬರ್ರಿ, ಶಿವಗುಪ್ಪಿ ಅವ್ರು ಹೇಳಿ ನಮ್ಮಲ್ಲಿ ಬರ್ರಿ ಸ್ವಾಸ್ಥ್ಯ ಜರ ಎಲ್ರಿ ಕೇಳ್ತಾರೆ ಎಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ ಒಮ್ಮೆ ನೋಡ್ರಿ ಅವ್ರ 9 ದಿವಸ ಒಂದು ಠಿಕಾಣಿ ಹೋಗಿನು ಸ್ವಾಸ್ಥ್ಯ ಹೋಯ್ತಿದ್ರೆ ಅರ್ಥನ ಸ್ವಾಸ್ಥ್ಯ ಹೋಯ್ತಾರೆ ಚರಿತ್ರೆ ಹೆಚ್ಚಾಗೈತಿ, ಸ್ವಾಸ್ಥ್ಯ ಇದ್ರೆ ಚರಿತ್ರೆ ಆಗ್ತೈತಿ. ಯಾರು ಗ್ಯಾರಂಟಿ? ಅತಿ ಸ್ವಾಸ್ಥ್ಯ ಯಾರ್ದು ಐತಿ ಚಾರಿತ್ರೆ ನೆಲ್ಲುಳಿದ್ರಾಗ ಏನು ಗ್ಯಾರಂಟಿ ಐತಿ? ನಮ್ಮದು ಬಿ ಬಾಡಿ ನೀವು ನೋಡಿಬೇಕು ಎಂಥದ್ದು ಅಡುಗೆ ಇದ್ರು ಸಿಂಗಲ್ ಆಗಿದೆ ಖರೆ ನಮ್ಗೆ ತ್ರಾಸ ಏನಿಲ್ಲ, ಏನು ಕಳೆ ಇಲ್ಲ ಏನಿಲ್ಲ. ಇದು ಕಾರಣ ಏನ ಮೇನ್ ಅಂದರೆ ನಿಮ್ಮ ಆಹಾರದಾಗ ಕಾರಣ ಇಲ್ಲ, ನಿಮ್ಮ ಭಾವಗಳು ನೋಡಿ ತಿಳ್ಕೊತ ಬಂದೆವು. ಕಾರಣ ಎಷ್ಟು ಭಾವ ಐತಿ ಮತ್ತು ನಿಮಗೆ ನೋಡಿ ತ್ರಾಸ ಇರ್ಕೊತ ಮಾಡಿದು ಅಂದರೆ ಹೆಂಗೆ ನಡೆಯದ? ಇಷ್ಟು ಚೌಕ ಮಾಡೋಕೆ ಕೆಟ್ಟ ಪೈಲಾ ದಿವಸದಿಂದ ಗುದ್ದಾಡ್ತಿರ್ತೀವಿ ಮತ್ತು ಜರ ಅಂತರಾಯ್ ಮತ್ತು ಅನ್ಸೋದು ಎಷ್ಟು. ಇಲ್ಲಿ ಇಂಥ ಠಿಕಾಣಿ ಭೀ ಅಂಜಿಕಿದ್ರಿ ಅಂದ್ರೆ ನಂಗೆ ಅಜೆ ಬಳಸ್ತೀನಿ. ತಿಳ್ದಾದಾಗ ಭೀ ಅಂಜಿಕೆ, ನಿನ್ನ ನೋಡಿ ಅಂಜಿಕೆ, ಇಂದು ನೋಡ್ತೀಯ ಅಂಜಿಕೆ, ಮನೆಯವ್ರಿದ್ದು ಭೀ ಅಂಜಿ ಅಂದ್ರೆ ಹಿಂಗೆ ಇರಬಾರ್ದು. ನಂದು ಅನ್ನೋಕೆ ಏನೈತಿ, ನಿಮ್ಮ ಮನೆಗೆ ನೋಡಿ ಬೈದೆವು, ಬಾಲಕಿದೆವು, ಆಚರಿಸಿ ಹೇಳ್ತಾರ ನಾ ಅಲ್ಲ. ನಿಮ್ಮ ಮನೆಗೆ ಬೈದ್ರೆ ನೀವು ಅಂಜಿಕೆ ಹಾಕಕ್ಕೆ ಬೇಕು ಮತ್ತು ಅನ್ಸ್ತೀರಿ ನೀವು ಅಂದ್ರೆ ನವರ ನಿಮ್ಮ ಮನೆಗೆ ಬೈದ್ರೆ ಆಚರಿಸಿದ್ರು ಬಾಲಕ್ ನೀವ್ರಿಗೆ ಇಲ್ಲಿ ಕುಯ್ದಿರಿ, ನೀವು ಬಾಲಕ ನವ್ರ ಪಾಲಕ ಆಚರಿಸಿ ಹೇಳ್ರಿ ಏನೋ ಲಕ್ಷ ಬರ್ತೇ. ಹೀಗೆಲ್ಲ ಥರ ವಿಷಯಗಳು ನುಸ್ತೆ ಹಿಡಿತು ಸಾಕು. ಒಂದೊಂದು ವಿಷಯದ ಮೋಕ್ಷ ಭಾಳ ದೂರ ಇಲ್ಲ. ಒಂದು ಇಷ್ಟು ಪ್ರವಚನ ಹಿಡಿತು ಎಲ್ಲ ಹಿಡಿಬೇಡ್ರಿ, ಒಂದು ಜರ ಕಣ್ಣು ಮೇಲೆ ತಾವೇ ಹಿಡ್ರಿ. ಏನ ದೃಷ್ಟಿ ಮೇಲೆ ಕಿವಿ ನಿಮ್ಮ ಮನೆಗಳ್ದಾಗೆಲ್ಲ ಕಿವಿ ಮತ್ತು ದೃಷ್ಟಿಲೇ ಎಲ್ಲ ಕಲಾಸ ಏನೇನು ಆಯ್ತು. ಆತಕ್ಕೆ ಮಾಡಬೇಕು ಏನು ಉಪಾಯ? ಅದಕ್ಕೆ ಭೀ ಉಪಾಯ ಐತ್ಲ. ಹರಿವತಿ ಅದ್ದ ಏನು ಮಾಡೋದ? ನೆಗೆಟಿವ್ ವಿಚಾರ ಏನು ಬರ್ತಾವಲ್ಲ ಎಲ್ಲರಿಗೆ, ನಗಬೇಡ್ರಿ, ಎಲ್ಲರಿಗೇನು ಬರ್ತಾವೆ, ನಿಮ್ಗೆ ಅಷ್ಟು ಬರಲಿ. ನೆಗೆಟಿವ್ ವಿಚಾರ ಏನು ಬರ್ತಾವೆ, ಅವು ನೆಗೆಟಿವ್ ವಿಚಾರ ಬರ್ತಾವೆ ಯಾಕೆ? ದುಸರೇದ ಅವ್ರದ ಬದ್ಧರ ವಿಚಾರ ಬರ್ತೈತಿ. ಅದು ಯಾಕೆ ಬರ್ತೈತಿ? ಯಾವ ಸಲ ಬರ್ತೈತಿ? ಹಾಂ ಧ್ಯಾನ ತೋರಿ ನೀವು ನಂದು ಹೇಳೋಣ ಲಕ್ಷ ಬರ್ತೇನೆ ನಿಮ್ಗೆ ದೃಷ್ಟಿಗುಣ ಹೇಳ್ಕದ ನಾನು. ನೀವು ಒಟ್ಟು ಹರಿವತ್ತಿನ ವಿಚಾರ ಬರ್ತಾವೆ, ಅದಕ್ಕೊಂದು ಉಪಾಯ ಹೇಳ್ತೇನೆ. ಧರ್ಮ ದೃಷ್ಟಿಕೊಂಡ್ಲಿ 6 ನಿಮಿಷ ಓಂಕಾರ ಧ್ವನಿ ತೆಗೆದಿಗೆ ಅರ್ಧಪಟ್ಟಿಗೆ ಮತ್ತು ಹೇಳೋದು 6 ಬ್ರಹ್ಮ ಮುಹೂರ್ತದಾಗ ಹೇಳೋದು. ಎಷ್ಟು ಲೌಕರಿ ಹೇಳ್ತೀರಿ, ಹಾಂ ನಗಬೇಡ್ರಿ, ಎಷ್ಟು ಲೌಕರಿ ಹೇಳ್ತೀರಿ ಅಷ್ಟು ನಿಮ್ಮದು ಫಾಯ್ದಾ ಆಗ್ತೈತಿ, ಸ್ವಾಸ್ಥ್ಯ ನಿಲ್ತೈತಿ. ಮೈಂದಾಗ ನಿಧಿ ಬರೋಲ್ಲ, ನೀವು ತೀನ್ಕೆ ಅಂದ್ರೆ ನಿಧಿ ಬರೋಲ್ಲ. ಅದು ಮತ್ತು ವಿಷಯ ಇತ್ತು, ಅದು ಹೇಳಿ ನಿದ್ರಾದ ತೊಗೊಂಡಿನ ನಾವು ಬರೀ ಅದು ಬಿಟ್ಟು ಮೈದು ತೊಗೊಂಡಿಲ್ಲ. ಅದ್ರ ನಿದ್ರಾದ ಬದಲು ಹೇಳ್ತೀನಿ ನಿಮ್ಗೆ ಭಾಳ ಆಶ್ಚರ್ಯ ಆಗ್ತದೆ, ಭಾಳ ಜಾಬಾದಿತ್ತು ಅದು ಎಲ್ಲರ ಸಲುವಾಗಿ. ಅಕ್ಷರಶಃ ಹೇಳ್ತಾನೆ ನಾನು ನಿಮ್ಗೆ, ಹರಿವತ್ತು ಜರ್ಗತ್ತ 4 ಗಂಟೆಗೆ ಎದ್ರಿ, 4 ಗಂಟೆ ತನಕ 6 ತನಕ ನಿಮ್ದು ಏನು ಭಾವ ಟಿಕಾಸ್ತೈತಿ, ಆ ಟಿಕಾಸ್ಗೆ ಪ್ರಯತ್ನ ಮಾಡೋದು, ಪುರುಷಾರ್ಥ ಮಾಡೋದು. ಬರ್ಕೈತಿ ಲಗೇಜ್ ಅಲ್ಲಿ ಒಂದು ಮಾಲ್ ತೊಗೊಳೋದು ಕೈ ಗಿಡದ ಏನು ಬರ್ಕೈತಿ, ಮಾನ್ ಕಷಾಯ ನಮ, ಕ್ರೋಧ ಕಷಾಯ ನಮ ನೋಡಿ, ರಾಗದೇಶಾಯ ನಮ ನೋಡಿ ಆಚರಿಸಿದ್ದು ಹೇಳ್ಕಿದೆ ನಾನು ನಿಮಗೆ. ಯಾಕಾದ ಅನ್ಕಿದ್ದೀರಿ? ಅದು ಬಿಡು ಸಲುವಾಗಿ. ಕ್ರೋಧ ಯಾಕೆ ಬರ್ತೈತಿ? ಇದು ಭೀ ವಿಷಯ ಭಾಳ. ಯಾರು ಹಸಿರು ಭಾಜಿಗಳು ತಿಂತಾರೆ ಹೊಟ್ಯಾಗ ಪೂರು ಬರ್ತೈತಿ. ಹೆಂಗೆ ನಿಮ್ಮದು ಹೊಳಿ ಬಂದು ಎಲ್ಲ ವಾಟೊಳಿ ಹಚ್ತಿತ್ಲ ಹಂಗೆ ನಿಮ್ಮದು ಅದ. ಇದು ಪೈಲ ತಗೊಂಡು ಹೇಳ್ತೇನೆ, ಅದು ವಿಷಯ ಹೇಳ್ತೇನೆ ನಾನು. ವೈಶಿಷ್ಟ್ಯ ಅಂದ್ರೆ ಏನೈತಿ ಲಕ್ಷ ತಗೋರಿ ಏನು ಹೇಳಿದಾನೆ. ಹರಿವತ್ತು ಎದ್ದಾಪಿಟ್ಟಿಗೆ ಓಂಪಾರ್ದನಿ 6 ನಿಮಿಷ ಕಮ್ಮಿತ್ ಕಮ್ಮಿ 10 ನಿಮಿಷ ಮಾಡಿದ್ರೆ ಭಾಳ ಚಲೋ ಐತಿ. ಅದರ ನಂತರ ಏನು ಮಾಡೋದ, ಮಾಳು ತೊಗೊಳೋದು ಕೈ ಹಾಕ, ಶ್ವಾಸೋಚ್ಛ್ವಾಸದಾಗ ಮಾಳು ಮಾಡೋದು, ಪ್ರಾಣಾಯಾಮ ಎಲ್ಲನೂ ಆಯ್ತು. ಎಷ್ಟಕ್ಕೆ ರೋಗ ಶುಗರ್ ಹಾಕತ್ತಿದ್ರೆ ಶುಗರ್ ಹೋಗ್ತೈತಿ. ಈಗ ತಲೆಯಾಗ ಬರ್ಕೈತಿ, ಒಬ್ಬರು ತಲೆಯಾಗ ಶುಗರ್ ಹಾಕೈತಿ ಅಂತ, ಅದೆಲ್ಲ ಶುಗರಿಗೆ ಮುಂದೆ ಬರೋಲ್ಲ, 100% ಬ್ಲಡ್ ಪ್ರೆಷರ್ ಬರೋಲ್ಲ. ಕಾರಣ ಯಾಕೆ? ಶ್ವಾಸೋಚ್ಛ್ವಾಸದಾಗ ಮಾಡೋದಾಗ ಧ್ಯಾನ ಆಗ್ತೈತಿ, ಆತ್ಮ ಕಡೆ ಲಕ್ಷ ಹೋಯ್ತು. ದಿವ್ಸನಾಗ ಒಂದು 5-10 ಮಿನಿಟ್ ಯಾವ್ದು ಭೀ ರೋಗ ಸನಿನೂ ಬರೋಲ್ಲ. ಮಾಡಿ ನೋಡ್ರಿ ನೀವು, ಸನಿ ಬರೋಲ್ಲ ರೋಗ. ಮತ್ತು ಮಾನಸಿಕ ಟೆನ್ಷನ್ ಏನು ಇದಾವೆ ನಿಮ್ಮ ತಲೆಯಾಗ, ಇವೆಲ್ಲ ಮೇಯ್ಸೊಕ್ಕಲೆ ಇದಾವೆ, ತಿಳ್ಕೊರಿ ನೀವು. ಅವು ಟೆನ್ಷನ್ ಎಲ್ಲ ಖಲಾಸ್ ಹೋಗ್ತಾವೆ. ಇದು ಉಪಾಯ, ಇವು 2 ಉಪಾಯ ಅದು. ಓಂಕಾರ ಧ್ವನಿ ಒಂದಾಯ್ತು, ಇದು ಒಂದಾಯ್ತು. ಮತ್ತೊಂದು ಅಂದ್ರೆ ಏನು, ಅದು ಆದ್ಬೇಕಾ ಯಾನು ವಿಚಾರ ಮಾಡೋದಿಲ್ಲ.
ಮಂತ್ರ ಅನ್ನೋದಿಲ್ಲ, ತಂತ್ರ ಅನ್ನೋದಿಲ್ಲ, ಯಾನಿಲ್ಲ. ಯಾನ್ ಒಟ್ಟು ಮಾತಾಡೋಲ್ಲ. ಅರ್ಧ ಪದ್ಮಾಸನ ಹಾಕ್ಕೊಂಡ್ರಿ, ಶರೀರ ಅಳಿಗಾಡ್ಸೋದಿಲ್ಲ. ಎಷ್ಟು ಮಿನಿಟ್ ಆಯ್ತಿದೆ ಅಷ್ಟು ಮಿನಿಟ್ ಕೊಡ್ರಿ, ಮತ್ತೆ ಲಗಿಸಿ ಬಿಡ್ರಿ, ಮತ್ತೆ ಅಷ್ಟು ಮಿನಿಟ್ ಕೊಡ್ರಿ. ಆಚರಿಸಿ ಹೇಳು. ಕ್ಷಣ ಕ್ಷಣ ಕಾಯಿಸರಗಳಾವ. ಕಾಯಿಸರಗಳು ಏನಾಗೈತಿ? ಪುಣ್ಯ ಎಷ್ಟಾಗೈತಿ, ಸಂವರ ಎಷ್ಟಾಗೈತಿ? ಕಾಯಿಸರಗಳವ ಕ್ಷಣ ಕ್ಷಣಕ್ಕೂ. ಯಾಕೆ ಹೇಳವ್ರ ಹಂಗೆ? ನೀವು ಏನು ಮಾಡಿರಿ, ಯಾವ ದಿವ್ಸ ನೀವು 48 ಮಿನಿಟ್ ಕೊಂಡ್ತೀರಿ ಹಿಂಗೆ, ಆ ದಿವಸದಿಂದ ನಿಮ್ಮ ದುಃಖ ದೂರ, ಶರೀರದಾಗ ಏನು ರೋಗ ಇದಾವೆ ರೋಗ ದೂರ. ಏನು ಮಾಡೋದ? ಚಿಂತೆ ಭೀ ಮಾಡೋದಿಲ್ಲ, ಚಿಂತನೆ ಭೀ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಕೂತ್ ಬಿಡೋದು. 33% ಏನ ಶರೀರ, 33% ಪುಣ್ಯ ಆಯಿತು. ಎಷ್ಟು? 33% ಶರೀರದಿಂದ ಪುಣ್ಯ ಆಯಿತು. ಯಾಕೆ ಗಪ್ ಕೊಯ್ದಿರಿ? 33% ಮಾತಾಡೋಲ್ಲ ಬಾಯಿಲೆ. ಎಷ್ಟಕ್ಕೆ ಆಯಿತು? ನೀತು 33%. ಯಾರು ನೀತು? ಮಂಗ್ಯ ಮನಸ್ಸ. ಆ ಥರಾಗಿ ಭೀ ನೀವು ದಿನ ಒಂದು 8 ದಿವಸ ಮಾಡಿರಿ. ನಾವು ಮಾಡಿದ್ದೆ ಹೇಳ್ತೇವೆ, ನಾವು ಏನಿದೆಯೋ ಅದೇ ಹೇಳ್ತೇವೆ. ಸೇದವ್ರಿಗೆ ಏನು ಹೇಳೋದು ನೋಡಿ, ಹೆಚ್ಚಿನ ಹೆಚ್ಚು ಅದು ಭೀ ಮಾಡಿರಿ. ಹೆಚ್ಚಿನ ಹೆಚ್ಚು 15 ದಿವ್ಸನ್ಯಾಗ ನಿಮಗೆ ಆತ್ಮ ಕಡೆ ಲಕ್ಷ್ಯ ಹೋಗ್ಕೋಬೇಕು. ನೀತಿ ಎಷ್ಟ? 66%. 100% ಆದ್ಬೇಕಾ ರೋಗ ಥರ ದೂರ ಅದನ್ನು. ಮತ್ತು ಅದು ಮಾಡಲಿ ಪ್ರಾಣಾಯಾಮ ಭೀ ಆಯಿತು. ಇದೇನು ಒಂದು ठिकाणी ಆಸನ ಸಿದ್ಧಿ ಆಯಿತು. ಆಸನ ಸಿದ್ಧಿ 48 ಮಿನಿಟ್ ಆಯ್ತಾರೆ, ರಾತ್ರಿ ಬೇಕು ಹೆಚ್ಚಾಯ್ತಾರೆ. ಮತ್ತು ಭಾಳ ಚಲೋನೇ ಐತಿ. कारण 48ದಾಗ ವಜ್ರೋಷಭ ನಾರಾಜ್ ಸನಂದ್ ಅವ್ರಿಗೆ ಭೀ ವಿಕಲ್ಪ ಆಗ್ತೈತಿ. ನಿಮ್ಮದ್ರ ಸನನ್ ಬಿಡ್ರಿ, ನಿಮ್ಮದು ಭೀ ಸನನ್ 4ನೇದೇ ಐತಿ. 48 ಮಿನಿಟ್ ಯಾವಾಗ ಆಗ್ತೈತಿ, ಆ ದಿವ್ಸ 4ನೇ ಸನನ್ ಆಚರಿಸಿದ ಯಾವ ಸನನ್ ಐತಿ, ಆ ಸನನ್ ನಿಮ್ಮದು ಭೀ ಐತಿ ಅಂತ ತಿಳ್ಕೊಡ್ರಿ. ಲಕ್ಷದಾಗ ಇಡೀರಿ. ನಾವು ನಂದ ಬತ್ತೆ ನಿಮ್ಗೆ ದೃಷ್ಟಿಗುಣ ಹಾಕಿದ ನನಗೆ